ಅಕ್ಷಯ್, ಅಕ್ಷಯ್, ನನ್ನ ಹೆಸರು ಅಂಜಲಿ ಅಂತ, ಉಮಾನಾಥ್ ರಾಯ್ ಮಗಳು. ನಿನ್ನೆ ನಿಮ್ಮ ಸಂಗೀತ ಕೇಳಿ ತುಂಬ ಸಂತೋಷ ಆಯಿತು. ಅಕ್ಷಯ್, ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು. ನನ್ನ ಹತ್ರ ಏನ್ ಹೇಳಿ? ನಿಮ್ಮ ಸಂಗೀತ ಮಾತ್ರ ಅಲ್ಲ, ನೀವು ಕೂಡ ನನ್ನ ಮನಸ್ಸಿಗೆ ತುಂಬಾ ಮೆಚ್ಚುಗೆ ಆಗಿದ್ದೀರಾ. ನೋಡಿ ಮೇಡಮ್, ಏನ್ ಮಾತಾಡ್ತಾ ಇದ್ದೀರಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಹೇಳಿ. ನೋಡಿ, ನಾನು ಸುತ್ತಿ ಬೆಳೆಸಿ ಮಾತನಾಡಿ ಅಭ್ಯಾಸನೇ ಇಲ್ಲ. ಏನಿದ್ರು ನೇರವಾಗಿ ಹೇಳ್ತೀನಿ. ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಗುಣ ನನಗೆ ತುಂಬಾ ಇಷ್ಟ. ಐ ಲವ್ ಯು. ನೋಡಿ ಮೇಡಮ್, ಒಂದ್ ನಿಮಿಷ. ಒಂದು ಸಂಗೀತ ಸ್ಪರ್ಧೆಯಲ್ಲಿ ನನ್ನನ್ನು ನೋಡಿದ ಮಾತ್ರಕ್ಕೆ ಏನ್ ತಿಳ್ಕೊಂಡ್ಬಿಟ್ರಿ ನನ್ನ ಬಗ್ಗೆ? ನೋಡಿ, ನೀವು ನನ್ನೊಬ್ಬ ಶ್ರೀಮಂತ ಅಂತ ತಿಳ್ಕೊಂಡಿರ್ಬೋದು. ಹಾಗೇನಿಲ್ಲ. ನಾನು ಒಂದು ಹೊತ್ತಿನ ಊಟಕ್ಕೂ ಸಹ ಇನ್ನೊಬ್ಬರ ಹತ್ರ ದೇಹಿ ಅಂತ ಬೇಡ್ತೀನಿ. ನೋಡಿ, ದಯವಿಟ್ಟು ಇದೆಲ್ಲ ಬೇಡ. ಲಕ್ಷಣವಾಗಿ ಮನೆಯವರ ಹತ್ರ ಹೇಳಿ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಪಾಡಿಗೆ ನಾನು ಬಿಟ್ಬಿಡಿ, ಆಯ್ತಾ? ನೋಡಿ, ನಿಮ್ ಕೆಲಸ ಇಲ್ಲ ತಾನೆ? ನಮ್ಮ ತಂದೆಯವರು ಹೇಳಿ ನಿಮ್ಗೊಂದು ಒಳ್ಳೆ ನೌಕರಿ ಕೊಡ್ತೇನೆ. ಅದಲ್ಲ ಮೇಡಮ್ ವಿಷಯ. ನೋಡಿ, ನನ್ನ ಲೈಫ್ನಲ್ಲಿ ನಾನು ಏನಾದ್ರೂ ನಿರ್ಧಾರ ತಗೊಂಡ್ರೆ ನನಗೆ ಅದೇ ಆಗ್ಬೇಕು. ನೋಡಿ, ನಾನು ನಮ್ಮ ತಂದೆಯವರನ್ನೇ ನಿಮ್ಮ ಹತ್ರ ಕಳಿಸ್ತೇನೆ. ನಾನು ಮದುವೆ ಆಗುದಿದ್ರೆ ನಿಮ್ಮನ್ನೇ ನಿಮ್ಮನ್ನೇ ನಿಮ್ಮನ್ನೇ. ಹಾಗಂತೇಳಿ ಅಕ್ಷಯ್, ನಿನ್ನೆ ನೋಡು, ಸರಿಯಾದ ಸಮಯಕ್ಕೆ ಬಂದು ನನ್ನ ಮರ್ಯಾದೆ ಕಾಪಾಡಿದೆ. ಸರಿಯಾದ ಸಮಯಕ್ಕೆ ಬಂದು ನಿನ್ನ ಮರ್ಯಾದೆ ಕಾಪಾಡೋದಲ್ಲ, ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನ ಮರ್ಯಾದೆ ಕಾಪಾಡಿದೆ. ನೀನು ಒಂದು ಕ್ಷಣ ತಡ ಮಾಡಿದ್ರೆ ಯೋ ದೇವರೇ ಗತಿ. ಈಗ ಹೋದ್ಲಲ್ಲ ಅವಳು, ಏನೋ ಅಂಜಲಿ 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 ಅಂತೆ, ನನ್ನ ಸಂಗೀತ ನೋಡಿದಂತೆ, ನಿಮ್ಮನ್ನು ಮೆಚ್ಚಿಕೊಂಡೆ. ಏನೇನೋ ಹೇಳ್ಬಿಟ್ಟು ಐ ಲವ್ ಯು, ಮದುವೆ ಮಾಡ್ತೀನಿ, ಏನೇನೋ ಮಾತಾಡ್ತಾಳೆ ಅವಳು. ನೀನೇನಂದೆ? ಏನೋ ನಿನಗೂ ಕೂಡ ನಾನು ತಮಾಷೆ ಆಗ್ಬಿಟ್ಟಲ್ಲೋ. ಮದುವೆ ಆಗ್ತೀನಿ ಅಂತ ಹೇಳಿದೆ, ಏನೀಗ? ಅಲ್ಲ, ನೀನೇನಂದ್ಯೋ? ನನ್ನ ಪರಿಸ್ಥಿತಿ ಗೊತ್ತಿದ್ದು ಸಹ ನೀನು ಕೇಳ್ತೀಯಲ್ಲೋ. ಖಂಡಿತವಾಗಿ ಈ ಮದುವೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟೆ. ಅಕ್ಷಯ್, ನೀನು ಕೆಲಸದ ಬಗ್ಗೆ ಹೇಳಿದ್ಯಲ್ಲ, ಚಿಕ್ಕಪ್ಪನವರು ನಿನ್ನನ್ನ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ಕೋಯಿ ಜಾನ್ದಾರ್ ಕರ್ರೆ ದೇಖ್ ಹಮ್ಕೋ ತೋ ಕಹತಿ ಹೈ ಲೋಗ್ ಬಲಾ ಬಡೆ ಮಿಯಾ छोटे मियाँ सुभान अल्लाह, बड़े मियाँ तो बड़े मियाँ, छोटे मियाँ सुभान अल्लाह. बटाटमड़े बटाटमड़े बिस्कुटमड़े बिस्कुटमड़े बटाटमड़े बटाटमड़े बिस्कुटमड़े बिस्कुटमड़े बटाटमड़े बटाटमड़े बिस्कुटमड़े बिस्कुटमड़े बटाटमड़े बटाटमड़े बिस्कुटमड़े बिस्कुटमड़े ಅದು ಇಲ್ದಿದ್ರೆ ಎರಡು ಖಾಲಿ ಚಟ್ಟಮಡೆ. ಯಾರು ಮರ ಸಾಹಿತ್ಯ ಹೇಳಿಕೊಡುದು? ಬಡೆ ಮೀ ಅಂದ್ರೆ ಬಟಾಟಮಡೆ ಅಂತ, ಚೋಟಿ ಮೀ ಅಂದ್ರೆ ಚಟ್ಟಮಡೆ. छोटे मियाँ सुभान अल्लाह, बड़े मियाँ तो बड़े मियाँ, छोटे मियाँ. ರಮಣಕ್ಕ, ಇಲ್ಲೆಲ್ಲೋ ಬಾಳೆಹಣ್ಣು ವಾಸನೆ ಬರ್ತಾ ಇದೆ ಮಾರ್ರೆ. ಮಿಯಾ ಬಡೆ ಮಿಯಾ, छोटे मियाँ सुभान अल्लाह, बड़े मियाँ तो बड़े मियाँ, छोटे मियाँ सुभान अल्लाह. ಇಲ್ಲಿ ಜೋರಾಗಿ ಬಾಳೆಹಣ್ಣು ವಾಸನೆ ಬರ್ತಾ ಇದೆ ರಮಣಕ್ಕ. ಬಡೆ ಮಿಯಾ, छोटे मियाँ सुभान. ಬಡೆ ಮಿಯಾ ಸಾಯಿ ಮಾರ್ರೆ, ಆಗಿದ ಕೇಳ್ತಾ ಇದೆ ಬಾಳೆಹಣ್ಣು ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರೆ ಬಡೆ ಮಿಯಾ ಅಂತ ಹೇಳ್ತಾ ಇದೆ ಅಲ್ಲ? ನಿನ್ಗೆಲ್ಲೋ ಭ್ರಮೆ. ಯಾಕೆ? ಬಿಟ್ಟು ನಾವು ಏನಾದ್ರೂ ತಿಂದಿದ್ದುಂಟಾ? ಇಲ್ಲ. ಎಲ್ಲಿಯಾದ್ರೂ ತಿರುಗಿದ್ದುಂಟಾ? ಇಲ್ಲ. ಯಾವ್ದಾದ್ರು ಡ್ರೆಸ್ ಹಾಕಿದ್ದುಂಟಾ? ಇಲ್ಲ. ನೀನ್ ನನ್ನ ಪ್ರೀತಿಯ ತಮ್ಮ ಅಲ್ವಾ? ಹೌದು. ಬಿಟ್ಟು ನಾವು ಏನ್ ಮಾಡುದೇ ಇಲ್ಲ. ಬಾಳೆಹಣ್ಣು ತಿಂತಾ ಇಲ್ಲ ನೀವು, ಅದೇ ಕೇಳಿದ್ ನಾನು. ಅದೇ ಹೇಳ್ಬೇಕು, ಬಡೆ ಮೀ ಅಂತ ಹೇಳ್ತಾರೆ. ಅಣ್ಣ, ನೀನು 2 ಬಾಳೆಹಣ್ಣು ತಿಂದೆ ಅಲ್ಲ, ಆ ಸಿಪ್ಪೆಯಲ್ಲಿ ಬಿಸಾಡಿದೆ. ಅಯ್ಯೋ ದೇವ್ರೆ, ನಾವು ಬಾಳೆಹಣ್ಣು ತಿಂದ ವಿಷಯ ಅಣ್ಣಿಗೆ ಗೊತ್ತಾಗಬಾರ್ದಿತ್ತು. ನಾವು ಬಾಳೆಹಣ್ಣು ತಿಂದ ಅಣ್ಣಿಗೆ ತೋರ್ಲೇ ಇಲ್ಲ. ನಾನು ಬಾಳೆಹಣ್ಣು ತೋರ್ಲೇ ಇಲ್ಲ. ಈಗ ನೀನು ಹೇಳಿದೆ ನೋಡು, ಅಣ್ಣಿಗೆ ಗೊತ್ತೈತಿ, ಎಲ್ರಿಗೂ ಗೊತ್ತೈತಿ. ಮಂಗ ಮರ ನನ್ನ ಬಿಟ್ಟು ಏನ್ ತಿನ್ನೋದಿಲ್ಲ. ನಿನ್ನ ಹೊಟ್ಟೆ ಹಾಳಾಗಿ ಹೋಗ್ತದೆ ರಮನಾಥ ಇವತ್ತು. ಅದು ಇವತ್ತಿನದಲ್ಲ, ಮತ್ತೆ ಮೊನ್ನೆ ತಿನ್ನೋದು. ಏನ್ ಮೊನ್ನೆ ತಿನ್ನೋದು? ಇಲ್ಲಿ ಇವತ್ತೊಂದು ಮುಖ್ಯವಾದ ವಿಷಯ ಹೇಳ್ತೇನೆ. ಏನ್ ಹೇಳಿ? ತಂದೆಯವರ ಕೊಲೆ ಮಾಡೋದು ಹೇಗೆ ಅದನ್ನು ನಾನು ಹೇಳ್ತೇನೆ. ಆಯ್ತು, ಒಂದು ನಿಮಿಷ. ಏನ್ ಹೇಳಿ? ನೀನು ಕುಳಿತುಕೊಂಡಿರ್ಬೇಕು. ಆಯ್ತು, ಕುಳಿತುಕೊಂಡಿರ್ಬೇಕು. ಇಲ್ಲ ನೋಡು, ಪ್ರತಿ ಸಲ ನಿನ್ನ ಐಡಿಯಾ ಸರಿಯಾಗುದಿಲ್ಲ. ಹೌದು. ಈ ಸಲ ತಂದೆಯವರಿಗೆ ಹೇಗೆ ಕೊಲೆ ಮಾಡಬೇಕು ನಾನು ಹೇಳಿಕೊಡ್ತೇನೆ. ತಂದೆಯವರಿಗೆ ಶೀಲೆಕಲ್ಲು ಹಾಕಿ ಸಾಯಿಸುತ್ತೇನೆ. ಕರ್ಮ ನಿಂದು. ತಂದೆಯವರಿಗೆ ಶೀಲೆಕಲ್ಲು ಹಾಕಿ ಸಾಯಿಸ್ಬೇಕಂತ ಹೇಳೋದು ನಾನು ಶೀಲೆಕಲ್ಲು ತೆಗೆದುಕೊಂಡು ಬನ್ನಿ. ಅಲ್ಲಿ ತಂದೆಯವರು ಮಲಗಿದ ನಂಗೆ ಕಣ್ಣು ಕಾಣ್ತದ ಮರೆ. ಅಲ್ಲಿ ಕೆಪ್ಪ ಮಲಗಿದ ನಾವು ಶೀಲೆಕಲ್ಲು ಹಾಕಿ ಏನ್ ನೀನು ಹೇಳಿದ ಕೆಲಸ ಅದು ಸಾಧ್ಯವೇ ಇಲ್ಲ. ತಂದೆಯವರು ಏನ್ ಮಾಡ್ಬೇಕು? ತಂದೆಯವರಿಗೆ ಶೀಲೆಕಲ್ಲು ಹಾಕಿ. ಅಣ್ಣ, ಈ ಕುರ್ಚಿ ಎಲ್ಲಿಡುದು? ಕುರ್ಚಿ ನನ್ನ ತಲೆ ಮೇಲೆ ಇಡು. ಅಷ್ಟೋ ಗೊತ್ತಿಲ್ವಾ? ಕುರ್ಚಿ ಎಲ್ಲಿಂದ ತೆಗೆದಿದ್ದೇನೆ
ರಮನಾಥ, ಮನೆಯಲ್ಲಿ ಭೂತದ ಉಪದ್ರ ಉಂಟನ? ಮನೆಯಲ್ಲಿ ಭೂತದ ಉಪದ್ರ ಇಲ್ಲ. ಮತ್ತೆ ಮನೆಯಲ್ಲಿ ಕೆಪ್ಪದ ಉಪದ್ರ ಉಂಟು. ಇಟ್ಟು ಕುರ್ಚಿ ಇಲ್ಲ. ನಮ್ಮದೇನ ಶಬ್ದ? ಏನಾಯ್ತಾ? ಆವಾಗದಿಂದ ಮೊಬೈಲ್ ಫೋನ್ ಕಿಣಿ 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 ರಿಂಗ್ ಆಗ್ತಾ ಉಂಟು. ನಿಮ್ಮ ಸೊಂಟದಿಂದ ಫೋನ್ ತೆಗಿಬೇಕಾದ್ರೆ ನನ್ನ ಪಂಚೆ ಎತ್ತುತ್ತಾ ಇಲ್ಲ. ಮೊಬೈಲ್ ಫೋನ್ ಇಲ್ಲುಂಟನಾ? ಇಲ್ಲುಂಟಾ? ಈ ಕೆಪ್ಪರದಲ್ಲಿ ಯಾಕೆ ಮರ ಮೊಬೈಲ್ ಫೋನ್ ಕೊಡುದು? ಮೊಬೈಲ್ ಫೋನ್ ಹೌದು. ರಿಂಗ್ ಅದು. ಮಾತಾಡ ಪಾಪ ಯಾರು ಹೇಳು ನೋಡು. ಮಾತಾಡ. ಹಲೋ, ಯಾವುದು? ಏನಾಯ್ತು? ನಿನ್ನ ನಗಾಡ್ದಲ್ಲ, ಅದಕ್ಕೆ ನಗಾಡ. ಸುಮೀರು, ಅವ್ರು ನನಗೆ ಮೇಡಮ್ ಅಂತ ಅದಕ್ಕೆ ನಗು ಬಂತು. ಓ, ನಿನ್ನ ಸ್ವರ ಕೇಳಿ ಹೌದು. ನಾನು ಮೇಡಮ್ ಅಲ್ಲ ಮ್ಯಾನ್ ಅಂತ ಹೇಳು. ಹಲೋ, ನಾನು ಮೇಡಮ್ ಅಲ್ಲ, ನಾನು ಮ್ಯಾನ್. ನನ್ನ ಸ್ವರ ಮಾತ್ರ ಹುಡುಗಿದ್ದು, ಮತ್ತೆಲ್ಲ ಹುಡುಗರದ್ದೆ. ಹೌದೌದು. ಯಾವುದು? ಹೆರಿಗೆ ಆಸ್ಪತ್ರೆಯ? ಹ? ಹೆರಿಗೆ ಆಸ್ಪತ್ರೆಯ ಕೇಳ್ತಾ ಇದ್ದಾರೆ. ಅಲ್ಲ ಉಚ್ಚಾಸ್ಪತ್ರೆ ಅಂತ ಹೇಳು. ಹಲೋ, ಇದು ಹೆರಿಗೆ ಆಸ್ಪತ್ರೆ ಅಲ್ಲ, ಇದು ಉಚ್ಚಾಸ್ಪತ್ರೆ. ಇಡಿ ಫೋನ್ ಇಡಿ. ಯಾರಿಲ್ಲ ಹುಚ್ಚರು? ನೀನೆ ಮತ್ತೆ ಯಾರು? ಅಧಿಕ ಪ್ರಸಂಗ. ಈಗ ಮನೆಯಲ್ಲಿ ನೋಡು, ಗ್ಯಾಸ್ ಖಾಲಿ ಆಗಿದೆ. ಹೌದು. ತಂದೆಯವರು ಬಂದು ಬೈಯುವುದು ಯಾರಿಗೆ? ಯಾರಿಗೆ? ನಮಗೆ. ಹೌದು. ಒಂದು ಕೆಲಸ ಮಾಡು, ಹಾ. ಗ್ಯಾಸ್ ಏಜೆನ್ಸಿ ಫೋನ್ ಮಾಡಿ ಒಂದು ಗ್ಯಾಸ್ ಬುಕ್ ಮಾಡಿಬಿಡು. ಹೌದಲ್ಲ, ಹೌದು. ಗ್ಯಾಸ್ ಏಜೆನ್ಸಿ ಫೋನ್ ಮಾಡ್ಬೇಕು. ಹೌದು. ಇಲ್ಲಿ ತಾ ಫೋನ್ ತಾ. ಇಲ್ಲಿ ತರ ರಮನತ್ತ ಬಾಯಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ತುಂಡು ತರ. ಬಾಯಿಗೆ ಒಂದು ತುಂಡು ಬೇಕಾ? ಹಾ. ಇದನ್ನ ಇಟ್ಕೊ. ಕಿವಿಯಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ತುಂಡು ತರ. ಕಿವಿಗೆ ಒಂದು ತುಂಡು ಬೇಕಾ? ಹಾ. ಇದನ್ನ ಇಟ್ಕೊ. ಬಾಯಲ್ಲಿ ಇಟ್ಕೊಳ್ಳಿಕ್ಕೆ ಕೊಡ. ಏನ್ ತಮಾಷೆ ಮಾಡ್ತೀಯ? ಹಾ? ಎರಡೆರಡು ತುಂಡು ಕೊಡ್ಲಿ, ಬಿರಿಯಾನಿ ಅಲ್ಲ ಅದು. ಕಿವಿಗೆ ಬಾಯಿಗೆಲ್ಲ ಅದೇ ಮಾರ. ಆಯ್ತಾ, ನನ್ಗೆ ಗೊತ್ತುಂಟ ಇಲ್ವ ನೋಡ್ದೆ ಅಷ್ಟೇ, ಸುಮ್ಮನಿರ. ಮೊಬೈಲ್ ಅಂದ್ರೆ ಏನಂತ ಗೊತ್ತಿಲ್ಲ, ಒಪ್ಪದ್ರ. ಮೊಬೈಲ್ ಇಲ್ಲಿ ರಮನಾಥ, ಹಾ? ಈಗ ಗ್ಯಾಸ್ ಏಜೆನ್ಸಿ ಫೋನ್ ಮಾಡ್ಬೇಕು. ಹ್ಮ್. ಅದಕ್ಕೊಂದು ನಂಬರ್ ಉಂಟು. ಹ್ಮ್. ಆ ನಂಬರ್ ಒತ್ತಿಗೆ ನಂಬರ್ ಬೋರ್ಡ್ ಎಲ್ಲಿ ಉಂಟಾ? ಈಗ ಲೋರಿಯಲ್ಲಿ ಬರ್ತದೆ ಇದು. ಬರ್ಲಿ ಅದೇ ಹೇಳಿ. ನಂಗೆ ಎಲ್ಲ ಗೊತ್ತುಂಟು, ನಿಂಗೆ ಗೊತ್ತುಂಟ ಇಲ್ಲ ನೋಡಿದೆ. ಬರ್ಲಿ ಎಲ್ಲ ಅದ್ರಲ್ಲೇ ಉಂಟು. ಆಯ್ತು ಮಾಡಿ ಸುಮ್ಮನಿರ, ನನಗೆ ಗೊತ್ತುಂಟು. ರಮನಾಥ, ಹಾ? ವಯರ್ ಎಲ್ಲ ಉಂಟಾ? ವೈರಲ್ಲೆಲ್ಲ ಹಾಕಿ ಬಿಟ್ಟಿದ್ಯಲ್ಲ, ಎಲ್ಲ ಅದ್ರಲ್ಲೇ ಉಂಟು. ಆಯ್ತು ಮಾಡಿ ಸುಮ್ಮನಿರ. ನಂಬರ್ ಹೇಳ. ನಂಬರ್ ಗೊತ್ತಿಲ್ವಾ? ಇಲ್ಲ. ಹೊಡಿ ಹೇಳ. 0984413. ಸುರ್ವಿನ್ ನಂಬರ್ ಹೇಳ. ಗುರಿ ನಂಬರ್ 0. ಲಾಸ್ಟ್ ನಂಬರ್ ಹೇಳ. ಲಾಸ್ಟ್ ನಂಬರ್ 3. ಸಾಕು. ಇದು ಯಾವ ರೀತಿ ನೋಡಿ ಸಿಕ್ತಾ? ಬಂತ? ಹಾ, ಗ್ಯಾಸ್ ವಾಸನೆ ಬರ್ತಾ ಉಂಟು. ತಾಕು ತಗೋ. ಹಲೋ, ಆಹಾ. ನಾನು ಆಹಾ. ಏನು ಸ್ವಾಮಿ ನೀವು ಹೀಗೆ ಮಾಡೋದು? ರಮನಾಥ, ಹೀಗೆ ಕೊಂಗಾಟದಲ್ಲಿ ಕೇಳಿದ್ರೆ ಗ್ಯಾಸ್ ಕಳಿಸುದಿಲ್ಲ. ಹಾ. ಸ್ವಲ್ಪ ಜೋರ್ ಮಾಡಿ ದಬಾಯಿಸಿ ಕೇಳ. ಕೇಳ. ಹಾ. ಏನಯ್ಯ, ಹೇಗಿದೆ ಮೈಗೆ? ಆಹಾ. ನಾವು ಹಾಗೆ ಜೋರು ಮಾಡಿದ್ರೆ ಅವ್ರು ಸಿಟ್ಟು ಬರುದಿಲ್ಲ. ಹೌದು. ಅವ್ರು ಗ್ಯಾಸ್ ಕಳಿಸದೇ ಇದ್ರೆ ಒಂದು ಕೆಲಸ ಮಾಡು, ನಾವ್ ಯಾರು ಅಂತ ಹೇಳೋದು ಬೇಡ, ಹೆಸರು ಹೇಳೋದು ಬೇಡ, ಗ್ಯಾಸ್ ಕಳಿಸ್ಲಿಕ್ಕೆ ಹೇಳು. ನಮ್ಮ ಅಡ್ರೆಸ್ ಕೊಡೋದು ಬೇಡ. ಬೇಡ. ಒಳ್ಳೆ ಇದೆ. ಹಾ. ಹಲೋ, ಯಾರಂತ ಹೇಳೋದು ಬೇಡ. ಬೇಡ. ಗ್ಯಾಸ್ ಅಲ್ಲಿ ಅಪ್ಪನ ಮನೆ ಕಳಿಸೋದು. ಅಡ್ರೆಸ್ ಅಂತ ಗೊತ್ತಾಗೋದು ಹೇಗ? ನಾನು ಜೋರು ಮಾಡಿ ಕೇಳ್ತೀನಿ. ಜೋರ್ ಮಾಡಿ ಕೇಳ. ಹಲೋ, ಗ್ಯಾಸ್ ಕಳಿಸ್ತೀರಾ ಇಲ್ವಾ? ಕಾಲ್ ಎತ್ತಿ ಕೇಳ. ಏನಂತ ಕೇಳ್ಕೊಂಡಿದ್ದೀರಿ ನೀವು? ಕೈ ಎತ್ತಿ ಕೇಳ. ಬೇಗ ಕಳಿಸಿ. ಜೈ. ಕೈ ಎತ್ತಿದ್ರೆ ರೆಡಿ ಇದ್ದಾಳೆ ಕೈ ಹೇಳಲಿಕ್ಕೆ. ನಾನು ಜೋರು ಮಾಡಿ ಕೇಳ್ತೇನೆ. ಹಲೋ, ಏನು ಸ್ವಾಮಿ, ನಾನು ಆವಾಗದಿಂದ ಬೊಬ್ಬೆ ಆಗ್ತಾ ಇದ್ದೇನೆ, ನೀವು ಮಾತಾಡುದಿಲ್ಲ ಯಾಕೆ? ಹಲೋ, ಹಲೋ, ಯಾರ ಹತ್ರ ಮಾತಾಡ್ತಿದ್ಯಾ ನೀನು? ನಾನು ಕೇಕಿ ಮಾತಾಡುದು. ಒತ್ತು ಒಳಗೋಗ್ಲಿಕೊಂಡು ಪೊಲೀಸ್ ಸ್ಟೇಷನ್ ಕೆಳಗಡೆ ಫೋನ್. ಮಗನೇ, ಮುಸಲ್ಮಾನ್ ಮಾಡ್ತೇನೆ ನಿನಗೆ. ಏನಾಯ್ತಾ? ಗ್ಯಾಸ್ ಏಜೆನ್ಸಿ ಫೋನ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುದಲ್ಲ. ನಂಗೆ ನಂಬರ್ ಕಾಣ್ತದ ಮಾರ್ರೆ. ಮತ್ತೆ ಹೇಗೆ ಓದ್ತದೆ ನೀನು? ಅವ್ರು ಒತ್ತು ಒಳಗಾಗ್ತೇನೆ ಅಂತ ಹೇಳಿದ್ರು. ಎಲ್ಲ ಉಪದ್ರ ಮಾರ ನೀನು ನನಗೆ ಸಿಕ್ಕಾಗ್ಲಿಕ್ಕೆ ಇಲ್ಲ, ನಾನು ನೋಡ್ದೆ. ಹೌದು. ಇಲ್ಲ ನೀವೆಲ್ಲ ಬರ್ಬೇಕು ನಮ್ಮ ಮನೆಗೆ. ಹೌದು. ನಮ್ಮ ಅಣ್ಣನ ಮದುವೆ ಮತ್ತು ಉಪನಯನ ಒಟ್ಟಿಗೆ ಮಾಡ್ತೇವೆ. ಹೌದು. ಆಯ್ತು. ಎಲ್ಲ ಬನ್ನಿ ಆಯ್ತಾ? ಆಯ್ತು. ಹಾ. ಅಣ್ಣ ಒಳ್ಳೆ ಕ್ಲೀನಿಕ್ ಕೇಳ್ತದೆ.
ಪಾಪ ನಿನ್ನ ಕಿವಿ ಕ್ಲೀನ್ ಉಂಟು ನೋಡು, ಇದು ಕ್ಲೀನ್ ಕೇಳ್ತದೆ. ರಮನತ್ತ ಇನ್ಸ್ಪೆಕ್ಟರ್ ಏನಂತ ಬೈದು ಮಾತಾಡಿದ್ರೆ ಅಂತ ಹೇಳಿದ್ರೆ ಅವನಂತರ ಚೆನ್ನಾಗಿ ಯಾಕೆ ಮಾತಾಡಿದ್ರ? ಇನ್ಸ್ಪೆಕ್ಟರ್ ಬೈದಾಗಲೇ ನಾನು ಆಫ್ ಮಾಡಿದ್ದೇನೆ. ಇವ ಈಗ ಒಟ್ಟು ಮಾತಾಡಿದಂತೆ. ರಮನಾಥ, ಹೇ ಏನೋ ಹೊಗೆ ವಾಸನೆ ಬರ್ತಾ ಇದೆಯಲ್ಲ, ಏನು ಮೊಬೈಲ್ ಆಫ್ ಮಾಡ್ಲಿಲ್ಲ? ಏನ್ ಕತೆ ಇವ್ರದು? ಅಥವಾ ಗ್ಯಾಸ್ ಗೀಸ್ ಆನ್ ಮಾಡಿದ್ರು? ಏ ರಮನಾಥ, ಏ ದೇವ್ರೆ ಹೊಗೆ ವಾಸನೆ ಬರ್ತಿದೆ ನನ್ಬಿಟ್ಟು ಎಲ್ಲಿ ಹೋದ್ರೆ? ರಮನಾಥ, ಏ ದೇವ್ರೆ ರಮನಾಥ, ಹೊಗೆ ವಾಸನೆ ಬರ್ತಾವ ನನ್ಬಿಟ್ಟು ಎಲ್ಲಿ ಹೋದ್ರು? ಸಿಗರೇಟ್ ಇಳಿತಿದ್ರಾ? ಎಳಿರಿ ಎಳಿರಿ ಎಳಿರಿ, ಮಜ್ಜ ಮಾಡಿ ಮಜ್ಜ ಮಾಡಿ. ಏ ಅಪ್ಪ ಇಲ್ವಾ? ಅಪ್ಪ ಪೇಟೆಗೆ ಹೋಗಿದ್ದಾರೆ. ಒಂದ್ ವೇಳೆ ಅಪ್ಪ ಬಂದ್ರೆ ಅಪ್ಪನಿಗೊಂದು ಕೊಟ್ಟಿದ್ರೆ ಸರಿ. ಹೇಳಿ ಹೇಳಿ ಹೇಳಿ, ಮಜ್ಜ ಮಾಡಿ. ಹಾ ಕೆಪ್ಪ ಹೇಳಿ ಹೇಳಿ, ಮಜ್ಜಾ ಮಾಡು ಮಜ್ಜಾ ಮಾಡು. ರಮನತ್ತ, ಈ ಸಿಗರೇಟ್ ಇಳಿತಿರುವಾಗ ನನಗೊಂದು ಒಳ್ಳೆ ಐಡಿಯಾ ಬಂತು ನೋಡ್ ಮಾರಿ. ತಂದೆಯವರನ್ನ ಶೀಲೆಕಲ್ಲು ಹಾಕಿ ಸಾಯಿಸೋದು ಬೇಡ. ಅವ್ರು ಬೆಳಗ್ಗೆ ಮುಂಚೆದು ವಾಕಿಂಗ್ ಅಂತ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇರುವಾಗ ಅಪ್ಪ ಅಪ್ಪ ನೀರು ಎಷ್ಟಿದೆ ಅಂತ ನೋಡಿ ನೋಡು ಅಂತ ಹೇಳುದು. ಅವ್ರ ಬಗ್ಗೆ ನೀರು ನೋಡ್ತಾ ಇರುವಾಗ ದೋಸಿಲ್ ಅಂತ ದೂಡಿ ಬಿಡು. ಆಗ ಆತ್ಮಹತ್ಯೆ ಅಂತ ಆಗ್ತದೆ. ಯಾರಿಗೂ ನಮ್ಮ ಮೇಲೆ ಡೌಟ್ ಬರುದಿಲ್ಲ. ಹೇಗೆ ಹೇಳ್ತೀಯ ರಮನತ್ತ? ಇನ್ನೊಂದು ದಮ್ ಹೊಡೆದು ಇನ್ನೊಂದು ಐಡಿಯಾ ಹೇಳ್ತೇನೆ. ಕೆಪ್ಪ ಇಲ್ಲಿದ್ದಾರ ಕೆಪ್ಪ? ಕೆಪ್ಪನ್ನು ದುರಭ್ಯಾಸ ಮಾರ. ಸಿಗರೇಟ್ ಕೊಟ್ಟರೆ ವಾಪಸ್ ಕೊಡುವ ಅಭ್ಯಾಸ ಇಲ್ಲ. ಇಲ್ಲಿತಾರ ರಪ್ಪ ಕೇಳ್ತಾರ? ರಮನತ್ತ, ರಮನತ್ತ, ಈ ಸ್ವರ ಎಲ್ಲೋ ಕೆಳದಾಗಿದೆಯಲ್ಲ? ಅದೇ ನೋಡ್ತೀರ ನಾಗಿಂದ. ಯಾರು ಈ ಮನೆಯಲ್ಲಿ ಸಿಗರೇಟ್ ಸೇರ್ತಾರೆ? ಸಿಗರೇಟ್ ಸೇರಿದ್ರೆ ನನ್ಗೆ ಆಗುದಿಲ್ಲ. ಯಾರಪ್ಪ ಸಿಗರೇಟ್ ಸೇರಿದ್ದಾರೆ? ನಾನು ಬರ್ತಾ ಇರುವಾಗ ಏನ್ ಮಾಡ್ತಾ ಇದ್ದೆ? ನಾನು ಸುಮ್ಮನೆ ತಗೊಂಡು ತುಣುಕು ದಾದ ಪದ ಹೇಳ್ತಿದ್ದೆ. ನೀನು ಸುಮ್ಮನೆ ತಗೊಂಡು ತುಣುಕು ದಾದ ಪದ ಹೇಳ್ತಿದ್ದೆ ಅಂತ ಪೆಪರ್ ಕೊಟ್ಟರೆ ಪೆಪರ್ ಗುಡ್ಕೊಂಡು ನುಂಗ್ತಿರುವಾಗ ನೀನು ಬಂದೆಯಪ್ಪ. ಬರ್ತಾ ಇರುವಾಗ ಬಾಯಿಂದ ಹೊಗೆ ಬರ್ತಾ ಇತ್ತಲ್ಲ ಮಗಳೇ? ಹೊಗೆ ಬರ್ತಿತ್ತ? ಹೌದು, ಹೊಗೆ ಬರ್ತಿತ್ತ? ನನಗೆ ಕಾಣಿಸ್ಲೇ ಇಲ್ಲ. ನಿನಗೆ ಯಾಕೆ ಕಾಣಿಸುತ್ತೆ? ಯಾರು ಹೇಳಿಬಾರ್ದು ಅಪ್ಪ? ಹಿರಿಯವರು ಏನ್ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ? ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ? ಕೆಟ್ಟ ವಸ್ತುಗಳನ್ನು ಸುಟ್ಟು ಹಾಕಿ ಅಂತ, ಹೌದಲ್ವಾ? ಸಿಗರೇಟ್ ಎಂಬುದು ಒಂದು ಕೆಟ್ಟ ವಸ್ತು, ಹೌದಲ್ವಾ? ಅದಕ್ಕೆ ನಾನು ಅಂಗಡಿಯಿಂದ ತಂದು 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 ಸುಟ್ಟು ಹಾಕ್ತಾ ಅಂಗಡಿಯವರಿಗೆ ದುಡ್ಡು ನಾನು ಕೊಡ್ತಾ ಇದ್ದೇನೆ. ಕಪಾಳ ಕೊಡ್ತೇನೆ ನೋಡಿ. ಯಾರು ಹೇಳಿಬಾರ್ದು ಸಿಗರೇಟ್? ಇಲ್ಲಿ ಕೊಡಿ. ನಾನು ಆವಾಗದಿಂದ ನೋಡ್ತಾ ಇದ್ದೇನೆ ಈ ಮನೆಯಲ್ಲಿ ಯಾರು ಸಿಗರೇಟ್ ಎಳಿಬಾರ್ದು ಅಂತ. ನೀವು ಯಾಕೆ ಎಳಿತಾ ಇದ್ದೀರಿ? ನೀವು ನಮ್ಮ ಮನೆಯವರಲ್ವಾ? ನೀವು ಕಡದಿಂದ ಬಂದವರು ನೀವು. ನಾವು ದುರಭ್ಯಾಸ ಇಲ್ಲ ಇತ್ತಪ್ಪ. ಅದು ದಮ್ಮಿ ಬಂದು ಪ್ರಾರಂಭ ಮಾಡಿ. ದಮ್ಮಿ ಸುಮಾರು ಜನರಿಗೆ ಇದೆ ಅಭ್ಯಾಸ. ನಮ್ಮ ಅಣ್ಣಿಗೆಲ್ಲ ಬದಿ ಕರೆದು ಸಿಗರೇಟ್ ತಗೋ ಅಂತ ಹೇಳಿದ್ವಿ. ಹಾಗೆಲ್ಲ ಆಕ್ಚುಲಿ ನಮ್ಗೆ ಆ ಬುದ್ಧಿ ಇಲ್ಲ. ನಾನು ಹುಡುಗಿ ನೋಡ್ತಾ ಇದ್ದೇನೆ. ಹೌದಾ? ಹೌದು. ಏ ರಮನತ್ತ, ಅಪ್ಪ ಹುಡುಗಿ ನೋಡ್ತಾ ಇದ್ದಾರಂತ? ಹುಡುಗಿ ನೋಡ್ತಾ ಇದ್ದೀಯಾ? ಹೌದು ಮಗ. ನೀನ್ ನೋಡೋದೇನು? ಅಂದ್ರೆ ನೋಡೋದ್ ಕೆಲಸ ಏನಿದ್ರು ನಮ್ ಕೊಡಿ, ನಾವು ನೋಡ್ತೇವೆ ಅಲ್ವಾ? ಯಾವುದು ಇಲ್ಲ ಅಲ್ಲಿ ಯಾವ್ದಂತ ಗೊತ್ತಿಲ್ಲ. ಅಪ್ಪ ನಾನ್ ನೋಡ್ತೀನಪ್ಪ. ನಿನ್ಗೆ ಯಾಕೆ ಕಣ್ಣು ಕಾಣಿಸ್ತದ? ಅಣ್ಣ ನೋಡಿ ಹೇಳ್ತಾನೆ. ಯಾಕೆ ನಿನ್ನ ಅಪ್ಪ ನಾನ್ ನೋಡಿ ಹೇಳಿದ್ರೆ? ನಿನ್ ಮೇಲೆ ವಿಶ್ವಾಸ ಇಲ್ಲಪ್ಪ. ಒಂದು ವಿಷಯ ಹೇಳ್ತೀನಪ್ಪ, ಆಸ್ತಿ ಅಂತ ಹೇಗೆ ಬೊಬ್ಬೆ ಹೇಳ್ತೀಯ? ಆಸ್ತಿ ಇರುವಾಗ ಏನು ಉಪ್ಪಿನಕಾಯಿ ಹಾಕಿ ನೆಕ್ತೀಯ? ಇಲ್ಲ ಹೋಗೋ ತಗೊಂಡು ಹೋಗ್ತೀಯ? ಆಸ್ತಿ ಪಾಲ್ ಮಾಡಿ ಕೊಟ್ಟರೆ ಆಗುದಿಲ್ವಪ್ಪ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಅಯ್ಯೋ ಸರ್ವಜ್ಞ ಮೂರ್ತಿಗಳೇ, ನೀವು ಇದೇ ರೀತಿ ಮಾತಾಡಿ ನನಗೆ ಇನ್ ಮಾಡ್ತಾ ಇದ್ರೆ ನಾನು ಜೀವ ಇಟ್ಕೊಳ್ಳೋದಿಲ್ಲ. ನಾನು ಸಾಯ್ತೇನೆ. ನನಗೆ ಜೀವ ಬೇಡ ಆಗಿದೆ. ನಿಮ್ಮಿಂದ ಇರ್ಲಿಕ್ಕೆ ಸಾಧ್ಯ. ನೀನು ಜೀವ ತೆಗೆದುಕೊಳ್ಳೋದು ಹೇಳಿದಾಗ ನನಗೆ ಎಷ್ಟು ನೋವಾಯ್ತು ಗೊತ್ತಾ ಅಪ್ಪ? ಈ ಪ್ರಪಂಚದಲ್ಲಿ ಎಲ್ಲರೂ ಒಂದಲ್ಲ ಒಂದು ದಿವಸ ಸಾಯುವವರು ಸ್ವಲ್ಪ ಹಿಂದೆ ಮುಂದೆ ಅಷ್ಟೇ ಅಪ್ಪ. ಅದಕ್ಕೆ ನಿಂತಿಲ್ಲಪ್ಪ. ಏನು ಮಗ? ಒಂದು ಉಪಕಾರ ಮಾಡ್ಬೇಕಪ್ಪ. ಏನ್ ಮಗ? ಅಪ್ಪ ಸಾಯ್ತಿ ಆಸ್ತಿ ಪಾಲ್ ಮಾಡಿ ಕೊಟ್ಟು ಸಾಯಪ್ಪ. ಏಯ್, ನಿಮ್ಗೆ ಮದುವೆ ತಾನೆ? ಅಪ್ಪನ ಹತ್ರ ನಾನ್ ಮಾತಾಡ್ತೇನೆ. ಹೋಗಿ ಒಳಗೆ. ಸ್ವಲ್ಪ ನಿಲ್ಲು. ನಿಮ್ಗೆ ಯಾರ ಮದುವೆ ವಿಷಯ ಮಾತಾಡುದು? ನಿಮ್ಮ ಮದುವೆ ವಿಷಯ ಮಾತಾಡುದು. ಹಾಗೆ ಹೇಳು. ನಮ್ಮ ಮದುವೆ ವಿಷಯ ಮಾತಾಡ್ತೀನಿ ಅಂತ ಹೇಳಿ ನೀವು ನಿನ್ನ ಮದುವೆ ವಿಷಯ ಮಾತಾಡ್ಕೊಂಡು ಏ ಪುಣ್ಯಾತ್ಗಿತ್ತಿ ನಮ್ಗೊಂದು ಇಲ್ಲಿ ತಪ್ಪಿಡ್ಬೇಡ ಮಾರೈತಿ. ಆಮೇಲೆ ನೋಡಿ ಲೆಕ್ಲಿಕ್ಕೆ ಆಗುದಿಲ್ಲ ನೋಡು. ನೋಡ್ಕೊಂಡು ನಡಿ.
ರಮಣ ಅಂತ ಇದು ಯಾರ ಇದು ಬೊಂಡ ಮಾರು ಎಷ್ಟಂತ 8 ರೂಪಾಯಿ ಒಂದೊಂದು ಅರ್ಧ ಬೊಂಡ ಕೊಡ್ತಾನ ಅರ್ಧ ಕೊಡಿ ಕಾವು ನೋಡಿ ಹಾಕಿದ್ದು ಮಾರೆ ಅಪ್ಪ ಏನ್ ಮಗ ನಾನ್ ಹೇಳಿದ್ದು ಅವ್ರ ಮದುವೆ ವಿಷಯ ಅಲ್ಲ ಮತ್ತೆ ಯಾರ ಮಗಳೇ? ನನ್ನ ಮದುವೆ ವಿಷಯ. ಅಯ್ಯೋ ಎಂತ ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು. ಮಗಳೇ, ನಿನ್ನ ಮದುವೆ ವಿಷಯ ಈಗಾಗಲೇ ಮಾತಾಡಿ ಆಗಿದೆ. 3ನೇ ಮಾಳಿಗೆಯಲ್ಲಿ ಕೇಶವರಾಯರಿದ್ದಾರೆ ನೋಡು, ಅವ್ರ ಮಗನ ನಿನ್ ಕೊಟ್ಟು ಮದುವೆ ಆಗೋದು. ನೀನು ಹೂ ಅಂತ ಹೇಳಿದ್ರೆ ಒಂದೇ 1 ತಿಂಗಳೊಳಗೆ ನಿನ್ನ ಮದುವೆ ಹೇಗೆ ಧಾಮ್ ಮಾಡ್ತೇನೆ ನೋಡ. ಅಪ್ಪ ಏನ್ ಮಗ? ನನ್ನ ಕೇಳದೆ ಮಾತು ಕೊಟ್ಟು ಬಿಟ್ಟು. ಅಯ್ಯೋ, ನನ್ನ ಮಾತು ನನ್ನ ಮಗಳು ಮೀರುವವಳಲ್ಲ. ಅಪ್ಪನ ಮಾತು ಅಂದ್ರೆ ವೇದವ್ಯಾಸ ಅಂತೇಳಿ ನನ್ನ ಮಗಳು ಒಪ್ತಾಳಂತ ನಾನು ಮಾತು ಕೊಟ್ಟಾಯ್ತು. ಕೊಟ್ಟ ಮಾತಿಗೆ ತಪ್ಪಲು ಸಾಧ್ಯವಿಲ್ಲ. ನೀನು ಒಪ್ಪಲೇಬೇಕು. ಅಪ್ಪ ಹೇಳ ಮಗಳೇ. ನೀನ್ ಹೇಗೆ ಮಾತು ಕೊಟ್ಟಿದೀಯೋ ನಾನು ಕೂಡ ಒಬ್ರಿಗೆ ಮಾತು ಕೊಟ್ಟಿದ್ದೆ. ನೋಡಿ ನಿನಗೆ ಸಂತೋಷ ಆಗೋಷ್ಟು ಒಂದು ಪೆಟ್ಟು ಕೊಟ್ಟವರಲ್ಲ ನೀವು, ಇವತ್ತು ಹಾಕಿರಲ್ಲ. ನಾನ್ ಪ್ರೀತಿಸಿದವರನ್ನೇ ಮದುವೆ ಆಗೋದು. ಯಾರು? ಆ ದಿವಸ ಸಂಗೀತ ಸ್ಪರ್ಧೆಯಲ್ಲಿ ಸಂಗೀತ ಹೇಳಿದ್ರಲ್ಲ, ಸಂಗೀತಗಾರ. ಯಾಗ್ರಪ್ಪ ಶ್ರೀಮಂತ ಮಗಳಿಗೆ ನೋಡು, ಅವನು ಆಮೇಲೆ ವಿಚಾರಿಸ್ಕೊಳ್ತಾನೆ. ಇವ್ರು ಮೊನ್ನೆ ನಿನಗೆ ನಾನು 5 ದಿವಸ ಟೈಮ್ ಕೊಟ್ಟಿದ್ದೇನೆ. ಅಷ್ಟೊಳಗೆ ಮದುವೆ ಮಾಡಿಸಿದೆ ಆಯ್ತು, ಇಲ್ಲಾದ್ರೆ ಆಸ್ತಿಯಲ್ಲಿ ಪಾಲ್ ಮಾಡಿ ಕೊಟ್ಟೆ ಆಯ್ತು, ಇಲ್ಲಾದ್ರೆ ಗೇಟಿನ ಹೊರಗೆ ನಿಂತು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಎಂತ ನನ್ನ ಮರ್ಯಾದೆ ತೆಗೆಯುವ ಕೆಲಸ ಮಾಡ್ತೀನಿ. ನಾಳೆ ರಮನತ್ತ ಏನ್ ಮಾರ್ರೆ ಇವ? ಇವ್ ಯಾವನು ಮಾರೆ? ನಾವು ಡೌನ್ ಡೌನ್ ಅಂತ ಸೆಟ್ ಮಾಡಿ ಬಂದ್ರೆ ಇವ ಜೈ ಜೈಲಿ ಬೊಬ್ಬೆ ಹಾಕ್ತಲ್ಲ ಮಾರೆ. ಹೌದು, ಆಹಾ. ಏನು ಗೊತ್ತಾಗುದಿಲ್ಲ. ಏನ್ ಮಗ ಇದು? ಇದು ಗೊತ್ತಿಲ್ವಾ? ಏನು? ಇದು ಪಂಚಕಜ್ಜಾಯ. ಪಂಚಕದಾಯ ಯಾರು ತಿನ್ನೋದಲ್ಲ ಮಗ. ಮತ್ತೆ ಹೇಗೆ? ರಮ ಹೇಗ್ ಗೊತ್ತಾ? ಹ್ಮ್. ಪಂಚಕದಾಯ ತೊಳ್ಬೇಕು, ಹ್ಮ್. ಈ ಕೈಲಿ ಇಡ್ಬೇಕು, ಹ್ಮ್. ಈ ಬೆರಳಲ್ಲಿ ಹೀಗೆ ತಗೊಂಡ್ ನೋಡ, ಆ ತಿನ್ಬೇಕು. ಹೇಗೆ 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 ಹೇಗೆ? ಇಲ್ಲಿ ನೋಡ್ ಮಗ, ಹೇಳಿ ಹೇಳಿ. ಇಲ್ಲಿ ಇಟ್ಕೊಳ್ಬೇಕು, ಆಹಾ. ಈ ಬೆರಳಲ್ಲಿ ಹೀಗೆ ತಗೊಳ್ಬೇಕು, ಆಹಾ. ಮಾಡಿ ತಿನ್ಬೇಕು. ಹೇಗೆ 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 ಹೇಗೆ? ಇಲ್ಲಿ ನೋಡಯ್ಯ. ಹೇಳಿ ಹೇಳಿ. ಈ ಕೈಯಲ್ಲಿ ಇಟ್ಕೊಳ್ಬೇಕು. ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಏ, ಅಪ್ಪನಿಗೆ ತಮಾಷೆ ಮಾಡ್ತೇನೆ ನೀನು. ಆದ್ರೆ ಅಪ್ಪ, ಏನ್ ಮಗ? ನೀನು ಹೇಳಿದ್ದೆಲ್ಲ ಶುದ್ಧ ಸುಳ್ಳು. ಯಾಕೆ? ನೀನು ಹೇಳಿದಾಗೆ ಪಂಚಕಜ್ಜಾಯ ಹೀಗೆ ತೆಕೊಂಡು ಹೀಗೆ ಬಾಯಿಗೆ ಹಾಕೊಂಡ್ರೆ ಹಾ. ದೇವರನ್ನೇ ಪುಣ್ಯ ಸಿಗುದಿಲ್ಲ. ಹೌದಾ? ನಿಮ್ಗೆ ಪುಣ್ಯ ಬೇಕಾ? ಹಾ. ಈಗ ಮುಖ ತುಂಬಾ ಬಾರಿಸ್ಕೊಳ್ಬೇಕು. ಓಹೋ, ನಿನ್ ಪುಣ್ಯ ಬೇಕಾ? ಹ್ಮ್. ಹಾಗಾದ್ರೆ ಪಂಚಕದಾಯ ಮಾಡ್ಕೊಂಡು ಹ್ಮ್. ತಲೆಯಿಂದ ಇಡೀ ಮೈ ಕೈ ಕಾಲ್ವರೆಗೆ ಹಚ್ಕೊಳ್ಬೇಕು. ಹ್ಮ್. ಯಾರ ಮೈಗೆ ಹೆಚ್ಚು ಇರುವೆ ಮುಟ್ಟುತ್ತೆ ನೋಡು, ಅವ್ರಿಗೆ ಜಾಸ್ತಿ ಪುಣ್ಯ ಸಿಗ್ತದೆ. ಹೌದು. ನೀವೇ ಕಚ್ಕೊಳ್ಬಾರ್ದು. ಗಟ್ಟಿ ಗಟ್ಟಿ ಇದು ಗಟ್ಟಿ. ಏನು ಕೇಳ್ಸೋದಿಲ್ಲ, ಏನು ಕೇಳಿಸೋದಿಲ್ಲ. ಅದೇ ನೋಡ್ತಿದ್ದೆ ನಾನು, ಆಗ್ಲಿಂದ ಏನು ಕೇಳುವುದಿಲ್ಲ. ಇವನು ಸಾಯುದಿಲ್ಲ ಮಾರ. ಯಾಕೆ ಕೊಟ್ರೆ ಅವನ ಇವ ಮಾಡಿದ ಸ್ಟೈಲ್ ನೋಡಿದ್ರೆ ಯಾರೋ ನೇಣು ಹಾಕೊಂಡ್ರು ಅಂತ ತಿಳಿಸ್ಬೇಕು. ಯಾಕೆ ಬೊಬ್ಬೆ ಹಾಕಿ ಸಾಯ್ತ ಮಾರೆ? ಇಟ್ಕೋ ಇದು. ಇವನಿಗೊಂದು ಮೊಬೈಲ್ ಇಟ್ಟು. ಯಾಕೆ ಕೊಟ್ಟೆ ಸುಮ್ಮನೆ? ಅಪ್ಪ, ಏನು ರಮನಾಥ? ಅಪ್ಪ, ಏನಾಯ್ತಾ? ಇದೇನಿದು? ಇದು ಬ್ರೆಸ್ಲೈಟ್, ಏನು? ಬ್ರೆಸ್ಲೈಟ್. ಓಹೋ, ಬ್ರೇಸ್ಲೈಟ್, ಗ್ಯಾಸ್ ಲೈಟ್. ಬ್ರೇಸ್ಲೆಟ್ ಅಲ್ಲ, ಬ್ರೇಸ್ಲೆಟ್. ಅಪ್ಪ, ನಿಮ್ಮ ಬ್ರೇಸ್ಲೈಟಿನ ವಿಷಯ ಸಾಯ್ಲಿ. ಹಾ. ಈಗ ಸತ್ಯ ಹೇಳಿ, ಏನು? ನಾನು ಹಾಕೊಂಡಿರುವ ಅಂಗಿ ಹೇಗಿದೆ? ನಾನು ಹಾಕೊಂಡಿರುವ ಶರ್ಟ್ ಹೇಗಿದೆ? ಒಳ್ಳೆದು, ಚೆನ್ನಾಗಿದೆ. ಟೈಲರ್ ಬಸವ ಹೊಲ್ದಿದ್ದು. ಹೌದಾ? ಹೌದು, ಹಾಕೊಂಡಿದ್ದೇನೆ ಗೊತ್ತಾಗುದೇ ಇಲ್ಲ. ಏನು ಫಿಟ್ಟಿಂಗ್, ಏನು ಕಟ್ಟಿಂಗ್, ಏನು ಸ್ಟಿಚಿಂಗ್ ಹಾಕೊಂಡಿದ್ದೇನೆ ಗೊತ್ತಾಗುದೇ ಇಲ್ಲ. ಸರಿ. ಇದು ಹೊಸ ಫ್ಯಾಷನ್ ಅಂತಪ್ಪ. ಹಾ. ಇದಕ್ಕೆ ಈ ಫ್ಯಾಷನ್ಗೆ ಶಕೆ ಪ್ರೂಫ್ ಅಂಗಿ ಹೇಳ್ತಾರಂತೆ. ಹೌದಾ? ಶಕೆ ಟೈಮಲ್ಲಿ ಇದನ್ನೆಲ್ಲ ಹಾಕೊಂಡ್ರೆ ಶಕೆಯೇ ಆಗುದಿಲ್ಲ. ಓ. ಅದಕ್ಕೆ ನಾನೊಂದು ಒಳ್ಳೆ ಐಡಿಯಾ ಮಾಡಿದ್ದೇನಪ್ಪ. ಏನ್ ಮಗ? ನಮ್ಮ ಅಣ್ಣನ ಮದುವೆ ಹೇಗೂ ಏಪ್ರಿಲ್ ಮೇ ಅಲ್ಲಿ ಬರ್ತದೆ, ಹೌದು. ಹಾಗೆ ಖಂಡಾಪಟ ಶಕೆ, ಹೌದಲ್ವಾ? ಹೌದು. ಅದಕ್ಕೆ ನಾನು ಅಣ್ಣನಿಗೆ ಇಂಥದೇ ಒಂದು ಶಕೆ ಪ್ರೂಫ್ ಪ್ಯಾಂಟ್ ಹೊಲಿಸ್ಬೇಕಂತಿದ್ದೇನೆ. ಆಯ್ತಾಯ್ತು. ಬೇಡ 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 ಬೇಡ.
ಹಾಗೂ ನಿನಗೊಂದು ಶೆಕೆ ಪುರುಪು ಪಂಜಿ, ತಮ್ಮನಿಗೊಂದು ಶೆಕೆ ಪುರುಪು ಚಟ್ನಿ, ಇದನ್ನೆಲ್ಲ ಹಾಕಿ ನಾವು ಮದುವೆ ಸಮಾರಂಭದಲ್ಲಿ ಹುಚ್ಚರು ಅಂತ ಕೊಂಡೊಳಗೆ ಹಾಕಿ ಬೀಗ ಹಾಕ್ತಾರೆ. ಹೆಚ್ಚು ಮಾತಾಡ್ತಾರೆ. ತಲೆ ಸರಿ ಇಲ್ಲ ನೀನು. ಇಲ್ಲಿ ನನ್ನ ಲೆಕ್ಕದ ಅಣ್ಣಿಗೊಂದು ಶೆಕೆ ಪುರುಪು ಪ್ಯಾಂಟ. ಅಲ್ಲ ಸಲ್ಲದ ಮಾತಾಡ. ಅಪ್ಪ ಇಲ್ಲಿ ನೋಡಿ. ಏನು ಏನದು? ಏನದು? ಇಸ್ತ್ರಿ ನೋಡಿ ಎಷ್ಟು ಕಡಕ್ ಇದೆ ನೋಡಿ. ಓ ಹೌದಲ್ಲ, ಏನು ಹಾಕಿದ್ದು? ಇದು ನಮ್ಮ ಹತ್ರ ಮನೆ ಪಕ್ಕದ ಮನೆ ಕಮ್ಮು ಕಲರ್ ಹಾಕಿದ್ದು. ಕಮ್ಮು ಕಲರ್? ಹೌದು. ನಮ್ಮನೆ ಹತ್ರ ಕಮ್ಮು ಕಲರ್ ಅಂದ್ರೆ ಯಾರು ಮಾರ? ಓಹೋ, ನಿಂಗೆ ಇಂಗ್ಲಿಷ್ ಬರುದಿಲ್ಲ ಅಲ್ಲ? ಕಮ್ ಅಂದ್ರೇನಾ? ಕಮ್ ಅಂದ್ರೆ ಬಾ. ಕಲರ್ ಅಂದ್ರೇನಾ? ಕಲರ್ ಅಂದ್ರೆ ಬಣ್ಣ. ಕಮ್ಮು ಕಲರ್ ಅಂದ್ರೇನಾ? ಬಾ ಬಣ್ಣ. ಅವ ಹಾಕಿ. ನಮ್ಮ ಊರಲ್ಲೆಲ್ಲ ಯಾರು ಬಾ ಬಣ್ಣ ಇದ್ದಾರೆ ಅವರಿಗೆಲ್ಲ ನಾವು ಕಮ್ಮು ಕಲರ್ ಅಂತ ಕರೀದು. ಅವ್ರು ಯಾರು ಗೊತ್ತಾ ಅಪ್ಪ? ಯಾನ್ ಮಗ? ನಿನ್ನ ಕ್ಲಾಸ್ಮೇಟಿನ ಮಗ ಅಂತೆ. ಹೌದಾ? ಹೌದು, ನಿನ್ನ ಕ್ಲಾಸ್ಮೇಟ್ ಇವ್ರು ಇದ್ದಾರಲ್ಲ, ಬ್ರದರ್ ಫಾದರ್. ಬ್ರದರ್ ಫಾದರ್? ಹೌದು. ಹಾಗಂದ್ರೆ ಯಾರು? ನಿಂಗೆ ಇಂಗ್ಲಿಷ್ ಬರುದಿಲ್ಲ ಅಲ್ಲ? ಬ್ರದರ್ ಅಂದ್ರೇನಾ? ಬ್ರದರ್ ಅಂದ್ರೆ ಅಣ್ಣ. ಫಾದರ್ ಅಂದ್ರೇನಾ? ಫಾದರ್ ಅಂದ್ರೆ ಅಪ್ಪ. ಬ್ರದರ್ ಫಾದರ್ ಅಂದ್ರೆ ಅಣ್ಣಪ್ಪ. ಅಣ್ಣಪ್ಪನ ಮಗ ಕಮ್ಮು ಕಲರ್, ಬ್ರದರ್ ಫಾದರ್ ಮಗ ಕಮ್ಮು ಕಲರ್. ಅವರು ನಿಮ್ಮ ಕ್ಲಾಸ್ಮೇಟ್ ಅಲ್ಲ ಬ್ರದರ್ ಫಾದರ್. ಅವರಿಗೆ ಒಂದು ಹಿರಿಯರಂತ ಮರ್ಯಾದೆ ಕೊಡ್ಬೇಕಾ ಬೇಡವಾ? ಅದ್ರಗೋಸ್ಕರ ನಾನು ಅವರಿಗೆ ಬ್ರದರ್ ಫಾದರ್ ಬ್ರದರ್ ಅಂತ ಕರೀದು. ಬ್ರದರ್ ಫಾದರ್ ಅಂದ್ರೆ ಅಣ್ಣಪ್ಪ, ಬ್ರದರ್ ಫಾದರ್ ಬ್ರದರ್ ಅಂದ್ರೆ ಅಣ್ಣಪ್ಪಣ್ಣ. ಪಾಪ ನಾನು ಬೆಳಗ ಮುಂಚೆ ಎದ್ದೆಲ್ಲಿಗೆ ವ್ಯಾಯಾಮ ಎಲ್ಲ ಮಾಡಿ ಕಂಡಪಟ್ಟೆ ಸಪುರ ಆಗ್ಲಿಲ್ಲ. ಭಾರಿ ಒಳ್ಳೆದು. ಏ ರಮನದ ನಂಗೆ ಹೊಟ್ಟೆ ಉಂಟನೆ? ಇಲ್ಲ, ಹೊಟ್ಟೆ ಇಲ್ಲ, ಹೊಟ್ಟೆ ಇಲ್ಲ. ಬೆಳಗ ಮುಂಚೆ ಹೊಟ್ಟೆ ಹೋಗಿದೆಯಲ್ಲ? ಹೊಟ್ಟೆ ಇಲ್ಲ, ಹೊಟ್ಟೆ ಇಲ್ಲ. ಉಂಟನ? ಇಲ್ಲ ಇಲ್ಲ. ಉಂಟನ? ಇಲ್ಲ ಇಲ್ಲ. ಅಯ್ಯ. ಇದು ಪಾಪ ತಿನ್ಲಿಕ್ಕೆ ಏನುಂಟಪ್ಪ? ಏನ್ ಮಾಡಿದ ಮಗ? ನಿಮ್ಗೆ ಇಷ್ಟವಾದ ಹೋಳಿಗೆ ಮಾಡಿ. ಭಾರಿ ಒಳ್ಳೆ. ಹೋಗು, ನಿನ್ ತಮ್ಮನಿಗೆ ಕರ್ಕೊಂಡು ಮೊಬೈಲ್. ಏಯ್, ಹೋಳಿಗೆ ಮಾಡಿದೀನಿ ತಿನ್ಲಿಕ್ ಬಾ. ಹೋಳಿಗೆ ಮಾಡಿದೀನಿ ತಿನ್ಲಿಕ್ ಬಾ. ನೀನು ಹೊಲಿ, ನಿನ್ನ ಅಪ್ಪನ ಹತ್ರ ಹೊಲಿಲಿಕ್ಕೆ ಹೇಳು. ಆಹಾ, ಹೊಲಿ ಅಂತ ಹೇಗೆ? ನೀನೇ ಮಾತಾಡು. ಆಯ್ತಾಯ್ತು, ನಾನು ಮಗನೇ, ಸೆಗಣಿ ತಟ್ಟಿ ಇಟ್ಟಿದ್ದಾರೆ, ಹೋಗೋದು ಒಂದೊಂದು ಚೂರು ತಿನ್ನೋದು. ಬಹಳ ಒಳ್ಳೆ. ಅಪ್ಪ, ಏನ್ ಮಗ? ಒಂದು ವಿಷಯ ಗೊತ್ತುಂಟು? ಏನು? ಅಲ್ಲ, ಒಂದು ವಿಷಯ ಗೊತ್ತುಂಟು. ಏನೇ? ಬೊಬ್ಬೆ ಹಾಕುದು ಯಾಕೆ? ಬೊಬ್ಬೆ ಹಾಕುದು ಯಾಕೆ? ಒಂದು ವಿಷಯ ಏನಂತ ಹೇಳಿದ್ರೆ, ಅಲ್ಲ, ಒಂದು ವಿಷಯ ಏನಂತ ಹೇಳಿದ್ರೆ, ಈ ಕೆಪ್ಪನ ಹತ್ರ ಮಾತಾಡಿ ಏನ್ ಪ್ರಯೋಜನ? ಅಪ್ಪ, ತಿನ್ಲಿಕ್ಕೆ ಏನ್ ಮಾಡಿದ್ರೆ? ತಿನ್ಲಿಕ್ಕೆ ಸೆಗಣಿ ತಟ್ಟಿ ಇಟ್ಟಿದ್ದಾರೆ, ಬಹಳ ಒಳ್ಳೇದಿದೆ, ಚೂರು ತಿನ್ಬೇಕು ಮಗ. ಹೌದು ಅಪ್ಪ, ಅದುಂಟಲ್ಲ, ನಾವಿಬ್ರು ಒಟ್ಟಿಗೆ ತಿನ್ನುವ. ಆಯ್ತು ಮಗ, ಆಯ್ತು. ಕರ್ದ್ರಿಯಾ? ಹೋಗೆ. ಹೋಗೆ. ಓ ಜೈ. ಕೈ ಮೇಲ್ ಮಾಡಿದ್ರೆ ಜೈಯ ಎಲ್ಲ ಹೊಸ್ತು ಕರ್ಮ ಕಲ್ತಿರ್ತೀನಿ. ಹೋಗು ಒಳಗು. ಅಪ್ಪ, ತಿಂಡಿ ಹಿಂದಿ ಇದೆ, ಸೆಗಣಿ ತಟ್ಟಿಟ್ಟಿದೆ, ಒಳ್ಳೆ. ನಿಮ್ಗೆ ಸ್ವಲ್ಪ ಜಾಸ್ತಿ ಇರ್ತಾರೆ. ಎಂಥ ಮಕ್ಕಳು, 3 ಗಂಡು ಮಕ್ಕಳು ಈ ರೀತಿ ಆದ್ರೆ ನನ್ನ ಏಕೈಕ ಪುತ್ರಿ ನನ್ನ ಮಾತು ತೆಗಿಲಿಕ್ಕಿಲ್ಲ. ತಂದೆ ಮಾತು ಅಂದ್ರೆ ಅಷ್ಟು, ಆದರೆ ಯಾರವನು ಸಂಗೀತಗಾರ, ಅವನು ಎಲ್ಲಿ ತಾಜ್ನ ಪರಿಯೋಡಿಗೆ ನೋಡು, ಸಂಗೀತಗಾರ ನೀವು ಮಾತಾಡ್ತೇನೆ. ಓಹೋ, ನಮಸ್ಕಾರ ಸಂಗೀತಗಾರರೇ. ನಮಸ್ಕಾರ. ನಾನು ಯಾರಂತ ಗೊತ್ತಾ? ಗೊತ್ತಾಗ್ಲಿಲ್ಲ ಸ್ವಾಮಿ. ಯಾಕೆ ಸುಳ್ಳು ಹೇಳ್ತೀನಿ? ಈ ಊರಿನ ಆಗರ್ಭ ಶ್ರೀಮಂತ ದೊಡ್ಡ ಮನುಷ್ಯ, ಅವನ ಏಕೈಕ ಪುತ್ರಿನ ಸರಿಗಮ ಪದನಿಸ ಹೇಳ್ಕೊಡ್ತೇನೆ ಅಂತೇಳಿ ಮದುವೆ ಹುಚ್ಚಿ ಹಿಡಿಸಿ ಒಳ್ಳೆ ನಾಟಕ ಆಡಿದ್ದಿ. ಯಾಕಂದ್ರೆ ಅಪ್ಪ ಶ್ರೀಮಂತ, ಮದುವೆ ಮಾಡ್ಕೊಳ್ಳೋದು, ಬೇಕಾದಷ್ಟು ವರದಕ್ಷಿಣೆ ಕೇಳೋದು, ಆಸ್ತಿ ಪಾಸ್ತಿ ಕೇಳೋದು, 4 ದಿವಸ ಮಜಾ ಮಾಡೋದು, ಆಮೇಲೆ ಖರ್ಚಾದ ನಂತರ ಹೋಗೋ ನಿನ್ನ ಅಪ್ಪನ ಹತ್ರ ಹೋಗಿ ತಗೊಂಡ್ ಬಾ, ಇಲ್ದವಾದ್ರೆ ರೈಲ್ ಹಿಡ್ ಬೀಳ್ತೇನೆ, ಸಮುದ್ರದಲ್ಲಿ ಆಡ್ತೇನೆ, ವಿಷ ತಗೊಳ್ತೇನೆ ಅಂತ ಹೇಳುದು. ಒಳ್ಳೆ ಸಂಗೀತಗಾರ. ಸರಿಗಮ್ಮ, ಒಳ್ಳೆ. ಏನು ಕ್ಲಾಪ್ ಹೊಡಿತೀವಿ? ಆಯ್ತಾ ಭಾಷಣ? ಏನ್ ಭಾಷಣ? ಮುಗೀತಾ ಭಾಷಣ? ಇತ್ತು ವಿಷಯ ಹೇಳಿ. ಯಾವ್ದಾದ್ರು ಇಲೆಕ್ಷನ್ ನಿಂತ್ಕೊಳ್ಳಿ, ಗೆದ್ದು ಬರ್ತೀರಾ? ಈ ತರ ದಾರಿಯಲ್ಲಿ ಹೋಗೋರನ್ನ ಅಡ್ಡಗಟ್ಟಿ ಭಾಷಣ ಮುಗಿಯೋದಲ್ಲ. ನಿಜ ಸ್ಥಿತಿ ಏನಂತ ತಿಳ್ಕೊಂಡು ಮಾತಾಡಿ. ಏನ್ ಹೇಳಿದ್ರಿ? ನಾನು ನಿಮ್ಮ ಮಗಳ ಹಿಂದೆ ಬಿದ್ದಿದ್ದೇನ? ಹಾಗಲ್ಲ ರಾಯ್ರೆ, ಅವಳೇ ನನ್ನ ಹಿಂದೆ ಬಿದ್ದಿದ್ದಾಳೆ, ಮದುವೆ ಮಾಡ್ಕೊ ಅಂತ.
ಬುದ್ಧಿ ಹೇಳ್ತೀರಿ, ಭಾಷಣ ಮೊದಲು ವಿಷಯ ತಿಳ್ಕೊಂಡು ಮಾತಾಡಿ. ಓ ಸ್ವಲ್ಪ ನಿಲ್ಲು ಬಾ ಬಾ ಬಾ. ನೀನು ನೋಡಿದ್ರೆ ಒಳ್ಳೆಯವನಾಗಿ ತೋರ್ತೆ. ಈಗ ನಾನು ನೀನು ಒಂದು ರಾಜಿ ಮಾಡಿಕೊಡೋದು. ನಿನಗೊಂದು 5 ಲಕ್ಷ ರೂಪಾಯಿ ಕೊಡ್ತೇನೆ. ಅದನ್ನು ತಗೊಂಡು ಬೇರೆ ಊರಿಗೆ ಹೋಗಿ ಒಂದು ಸಂಗೀತ ಶಾಲೆ ಪ್ರಾರಂಭ ಮಾಡಿ. ನಾನಿಲ್ಲಿ ನನ್ನ ಮಗಳನ್ನ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡಿಸ್ತೇನೆ. ಈ ಸ್ವಾಮಿ, ತಲೆ ಕೂದಲು ನೆರೆದಿದೆ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ, ಅದನ್ನ ಉಳಿಸ್ಕೊಳ್ಳಿ. ಏನ್ ಹೇಳಿದ್ರಿ? 5 ಲಕ್ಷ ಕೊಡ್ತೀರಾ? ನಿಮ್ಮ 5 ಲಕ್ಷ ಅಲ್ಲ ರೀ, ನೀವು 50 ಲಕ್ಷ ಕೊಟ್ಟರು ನನಗೆ ಬೇಕಾಗಿಲ್ಲ. ನನ್ನ ಸ್ವಾಭಿಮಾನಕ್ಕೆ ಬೆಲೆ ಕಟ್ತೀರೇನ್ರಿ? ಉದ್ಯೋಗ ಇಲ್ಲ, ಇವತ್ತಲ್ಲ ನಾಳೆ ಸಿಗುತ್ತೆ. ನೋಡಿ, ನಿಮ್ಮ 5 ಲಕ್ಷ ಅಲ್ಲ, 50 ಲಕ್ಷ ಕೊಟ್ಟರು ತಗೊಳ್ಳದೆ 5 ಪೈಸೆ ಕೂಡ ನನಗೆ ಬೇಕಾಗಿಲ್ಲ. ಇನ್ನು 5 ದಿವಸದಲ್ಲಿ ಈ ಊರೇ ಖಾಲಿ ಮಾಡಿ ಹೋಗ್ತೀನಿ. ನಿಮಗೂ ನಿಮ್ಮ ಮಗಳಿಗೂ ಒಂದು ದೊಡ್ಡ ನಮಸ್ಕಾರ. ಬರ್ತೀನಿ. ಬಾ ಬಾ. ಇನ್ನೂ ಬಾಕಿ ಇದೆಯಾ? ಸ್ವಲ್ಪ ಮುಟ್ಟಿ ನೋಡಿದೆ, ಇದು ಇಂಬವ ಬಕ್ಕೆ ಅಂತ. ನನ್ನ ಮಗಳನ್ನು ನಿನ್ನಷ್ಟು ಪ್ರೀತಿ ಮಾಡ್ತೀವಿ, ನನ್ನ ಮಗಳು ನಿನ್ನಷ್ಟು ಪ್ರೀತಿ ಮಾಡ್ತಾಳೆ. ಮಿಯಾ ಬೀಬಿ ರಾಜೆ ಕ್ಯಾ ಕರೆಗಾ ಖಾಕಿ. ನೋಡೋ, ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡು, ಆಯ್ತಲ್ಲ? ನನ್ನ ಮಗಳನ್ನ ನಿನ್ಗೆ ಕೊಟ್ಟು ಮದುವೆ ಮಾಡ್ತಾರೆ. ಎಲ್ಲಿ ಸ್ವಲ್ಪ ನಗಾಡ, ಸ್ವಲ್ಪ ನಗಾಡು. ನಗಾಡು. ನಿಮ್ಮ ಊಟ ಹಿಡಿಯೋದು ಏನಿದೆ. ಸಿಟ್ಟು ಬರುತ್ತೆ. ಆದ್ರೆ ಸಿಟ್ಟು ಬಂದು ಏನ್ ಮಾಡ್ಲಿಕ್ಕೆ ಸಾಧ್ಯವಿದೆ? ನನ್ನ ಮಗಳು ಹೋದ್ಲು ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು, ಪೇಪರ್ನೆಲ್ಲ ಹಾಕ್ಬೋದು. ಊರಿನಲ್ಲಿರುವ ಜನರು ಕುಳ್ಳು ಹತ್ರ ಮಗಳು ಒಬ್ಬ ಸಂಗೀತಗಾರನ ಜೊತೆಯಲ್ಲಿ ಓಡಿ ಹೋದ್ಲು ಅಂತ ಹೇಳಿದ್ರೆ ಎಷ್ಟು ಅಪಮಾನ. ಪೊಲೀಸ್ನವ್ರು ಏನ್ ಮಾಡ್ತಾರೆ? ಅವರಿಬ್ಬರನ್ನ ಹಿಡ್ಕೊಂಡ್ ಬರ್ತಾರೆ, ನನ್ಗೆ ಹೇಳಿ ಕಳಿಸ್ತಾರೆ, 2 ಮಾಲೆ ತರಿಸ್ತಾರೆ, ಕಾಫಿ ಟಿಫನ್ ತರಿಸ್ತಾರೆ. ನನ್ನ ಎದುರಿನಲ್ಲೇ ಮಾಲೆ ಹಾಕ್ತಾರೆ, ಕಾಫಿ ಟಿಫನ್ ಮಾಡ್ತಾರೆ, ಬಿಲ್ ನನ್ನ ಕೈಯಲ್ಲಿ ಕೊಡ್ತಾರೆ. ನಾನು ಬೆಪ್ಪ ಕೂತ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಬರೋದಕ್ಕಿಂತ ಈ ನನ್ನ ಮಕ್ಕಳಿಗೆ ಬುದ್ಧಿ ಕಲಿಸ್ಲಿಕ್ಕೆ ಸರಿಯಾದ ಅಳಿಯ ಇವನಿಗೆ ಕೊಟ್ಟು ಲಗ್ನ ಮಾಡಿಸ್ತೇನೆ. ದೇವರೇ ಪರಮಾತ್ಮ, ನಿನ್ನ ಎಷ್ಟು ಸಲ ಬೇಡ್ಕೊಂಡೆ, ನನ್ನನ್ನು ಯಾಕೆ ನಿನ್ನ ಹತ್ರ ತೆಗೆದುಕೊಂಡು ಹೋಗ್ಬಾರ್ದು? ನಾನು ಹೆಚ್ಚು ಈ ದಿವಸ ಇಲ್ಲಿ ಇರಬಾರ್ದು. ನನ್ನನ್ನು ಆದಷ್ಟು ಬೇಗ ನನಗೆ ಕರ್ಕೊಂಡು ಇಲ್ಲಿ ನಿಲ್ಲೋದಂತೂ ಒಳ್ಳೇದ. ಬನ್ನಿ ಬರಬೇಕು. ಬನ್ನಿ, ಕೂತ್ಕೊಳ್ಳಿ. ನಾವಿಲ್ಲಿ ಬಂದಿದ್ದು ನಿಮ್ಮ ಹತ್ರ ಹರಟೆ ಹೊಡೆಯೋದಕ್ಕಲ್ಲ. ಮದುವೆ ವಿಷಯ ಏನಾಯ್ತು ಅದನ್ನು ಮುಂಚೆ ಹೇಳಿ. ಯಾವ ಮದುವೆ? ಮದುವೆ ಹೌದು, ಮದುವೆ ನನ್ನ ಮಗಳು ನಿಮ್ಮ ಮಗನಿಗೆ. ಹೌದಪ್ಪ, ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡೋದು. ಯಾಕೆ ತಲೆ ಬಿಸಿ ಮಾಡ್ಕೊಳ್ತೀರಿ? ಕೂತ್ಕೊಳ್ಳಿ. ಅಂಜಲಿ, 1-2 ಗ್ಲಾಸ್ ಶರ್ಬತ್ ಮಾಡು ಮಗ. ಬಾರೋ ಗೌತಮ, ಕೂತ್ಕೊಂಡು ಮಾತಾಡೋಣ. ನೋಡಿ, ನಾಡ್ದು ಶನಿವಾರ ನನ್ನ 60ನೇ ಹುಟ್ಟುಹಬ್ಬ ಹಾಗೂ ಶಾಂತಿ. ತಾವು ದಯವಿಟ್ಟು ಬರಬೇಕು. ನಾನು ಇಲ್ಲಿ ಹೇಳಿದೆ ಅಂತ ಬೇಸರ ಆದ್ರೆ ನಿಮ್ಮ ಮನೆಗೆ ಬಂದೇ ಇರ್ತೇನೆ. ಏನಿಲ್ಲ ಆಗ್ಬೋದು, ಖಂಡಿತ ಬರ್ತೇನೆ. ಮತ್ತೊಂದು ವಿಷಯ ಉಮ್ಮನ ಹತ್ರ ಹೇಳಿ. ಈ ಮದುವೆ ಅಂದ ನಂತರ ಕೊಡೋದು ತಗೊಳ್ಳೋದು ಅಂತ ಇರ್ತದೆ. ಹೌದು, ಅದನ್ನೆಲ್ಲ ಮಾತಾಡ್ಬೇಕಲ್ವಾ? ಹೌದು. ಅದನ್ನ ಯಾವಾಗ ಇಟ್ಕೊಳ್ಳೋಣ? ಯಾವಾಗಂದ್ರೇನಪ್ಪ? ಇವತ್ತೇ ಆಗ್ಬೇಕು. ಯಾಕೆ ಇವಾಗಲೇ ಆಗ್ಲಿ ಅಲ್ಲ? ಆಗ್ಲಿ. ಅಂಜಲಿ, ಶರ್ಬತ್ ಮಾಡಿ ಆಯ್ತಾ? ತಗೊಂಡು ಬಾ ಮಗ. ನಿನ್ನ ಮಾವನಿಗೆ ಕೊಡು. ನಿನ್ನ ಮದುವೆ ಆಗೋ ಗಂಡನಿಗೆ ಕೊಡು. ನಾನೇನು ಇವನಿಗೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೇನಾ? ನಾನು ಮದುವೆ ಆಗುದಿದ್ರೆ ಅಕ್ಷಯನೇ. ಒಂದು ಮನುಷ್ಯ ನಮ್ಗೆ ಆಗ್ಬೋದು ಅಂತಿದ್ರೆ ಅವನಿಗೆ ನಮ್ ಎದೆ ಮೇಲೆ ಜಾಗ ಕೊಟ್ಟೆವು, ಅದಲ್ಲ ಅವನ ಎದೆ ಮೇಲೆ ಕೂಟಿದ್ದೆವು. ಊಟ
ಬಿಟ್ಟು ಎದೆ ಮೇಲೆ ಬೇಕಾದ್ರೂ ಇಡಿ, ನನ್ನ ತಲೆ ಮೇಲೆ ಬೇಕಾದ್ರೂ ಇಡಿ, ನಾನು ಬೇಡ ಅನ್ನೋದು ಬೇರೆ. ನಾನು ಇನ್ನೂ ಹೇಳ್ತೇನೆ, ಮನುಷ್ಯನಿಗಿರೋದು ಒಂದೇ ನಾಲ್ಗೆ, ಬಾಳೆಗಿರೋದು ಒಂದೇ ಕೊನೆ. ಒಮ್ಮೆ ಈ ಉಮಾನತ್ರಾಯ ಮಾತು ಕೊಟ್ರೆ ತಪ್ಪೋದಿಲ್ಲ. ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡೋದು ಇನ್ನೂ ಹೇಳ್ತೇನೆ. ಆದ್ರೆ ನನ್ನ ಮಗಳು ಒಪ್ಪದೆ ಇದ್ದರೆ ನಾನೇನ್ ಮಾಡ್ಲಿ? ನೀನೇನೋ ಮಾಡೋದು? ನೀನೀಗ ಜೀವ ತಗೊಳ್ಳೋದಲ್ಲ, ಜೀವ ಈಗ ನಾನ್ ತಗೊಳ್ಬೇಕು. ಎಷ್ಟು ಜನರಿಗೆ ನಾವು ಈ ವಿಷಯವನ್ನು ಹೇಳಿ ಆಯ್ತು. ಇವನು ಎಷ್ಟು ಜನರಿಗೆ ಈ ವಿಷಯ ಹೇಳಿದಾನೆ ಗೊತ್ತುಂಟ ನಿಮ್ಗೇನಾದ್ರು? ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದ್ದೀನಿ, ನಮ್ಮ ನೆಂಟ್ರಿಸ್ಟಿಗೆಲ್ಲ ಕಾಗದ ಬರೆದಿದ್ದೀನಿ, ಅದು ಅಲ್ಲೇ ಟೆಲಿಗ್ರಾಮ್ ಕೊಟ್ಟಿದ್ದೀವಿ. ಅವರೆಲ್ಲ ಬಂದು ಕೇಳಿದ್ರೆ ಏನೋ ಅಂತ ಉತ್ತರ ಕೊಡ್ಲಿ. ನೀನು ಮದುವೆ ಆಗುವ ಅಂಜಲಿ ಯಾರನ್ನು ತೋರಿಸು ಅಂದ್ರೆ ಯಾರನ್ನ ತೋರಿಸೋದು? ಜೀವ ಈಗ ನೀನ್ ತಗೊಳ್ಳೋದಲ್ಲ, ಜೀವ ಈಗ ನಾನ್ ತಗೊಳ್ಬೇಕು. ಗೌತಮ, ನೀನೇನು ಗಡ್ಬಿಡಿ ಮಾಡಬೇಡ. ನಾವು ಹುಡುಗಿ ನೋಡೋಕೆ ಹೋಗಿದ್ದೀವಿ, ಅಲ್ಲಿ ಹೋಗಿ ನೋಡಿದ್ರೆ ಏನು ಹುಡುಗಿಗೆ 3 ತಿಂಗಳು ಆಗ್ಬಿಡೋದು. ಮರ್ಯಾದೆ ವಿಷಯದಲ್ಲಿ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಿನ್ನೆ ರಕ್ತ ಕುಡಿದೇನು? ರಕ್ತ ನೀನೇನೆ ಕುಡಿಯೋದು? ಮನೇಲಿ 3 ಮಂಗಗಳಿದ್ದಾವ್ ನೋಡು, ಅವ್ರದ್ದು ರಕ್ತ ಕೊಡಿ. ರಕ್ತ ಅಂಜಲಿ, ಅಂಜಲಿ, 3 ಮುತ್ತು, 3 ಮುತ್ತು. ಅಂಜಲಿ, ಅದು ಏನಾಯ್ತು ನಿಮ್ಗೆ? ಬೆವ್ರ್ತಾ ಇದೆಯಲ್ಲ? ನಾನು ತಿರ್ತಾ ಇದ್ದೆ. ಏನು? ನೋಡು, ಮಾವನವರು ಡೀಲ್ ಮಾಡಿ ಕಳಿಸ್ತಾರೆ. ಅದರಲ್ಲಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅಷ್ಟಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೋಬೇಕಾ? ಟೆನ್ಷನ್ ತರೋ ವಿಷಯನೇ. ಈಗ ನೋಡು, ಮತ್ತೆ ನೋಡಿ, ನೀವು ಓದಿದ್ರಲ್ಲ, ಶಿಟ್, ನಾನು ಓದಿದ್ದೀನಿ, ನೀನು ಸ್ವಲ್ಪ ನೋಡಂತ ಹೇಳಿದ್ರೆ. ಮದುವೆ ಆಗಿ ಇನ್ನು 1 ತಿಂಗಳು ಕೂಡ ಆಗ್ಲಿಲ್ಲ, ಆಗ್ಲೇ ಏನಿದು ಏನಂತ ಮಾವನವ್ರನ್ನ ಕೇಳ್ಬೇಕು. ನನ್ನ ಅಷ್ಟು ಸಾಕು. ನನ್ಗೆ ಒಳಗಡೆ ತುಂಬಾ ಕೆಲಸ ಇದೆ, ಸ್ವಲ್ಪ ಹೆಲ್ಪ್ ಮಾಡಿ ಬನ್ನಿ. ಅಡಿಗೆ ಮನೇಲಿ ಆ ಹೆಂಗಸರಿಗೆ ಏನು ಕೆಲಸ ಅಂತ ಇರ್ತದೋ ಏನೋ, ಯಾವಾಗ ನೋಡಿದ್ನು ಅಡಿಗೆ ಮನೇಲಿ. ಹೆಂಗಸರಿಗೆ ಅಡಿಗೆ ಮನೆಯಲ್ಲೇ ಕೆಲಸ ಇರೋದು. ಯಾವತ್ತಾದ್ರೂ ನಾನು ಹೇಳಿದ ಮಾತು ಕೇಳಿದ್ಯಾ? ಯಾವತ್ತು ನಿಮ್ ಮಾತು ಕೇಳ್ತಾ ಇದ್ದೀನಲ್ಲ. ಆಯ್ತು, ಹಾಗಾದ್ರೆ ಇವಾಗ ಯಾಕೋ ನನ್ಗೆ ಮೂಡ್ನಲ್ಲಿಲ್ಲ. ನನ್ಗೊಂದು ಪದ್ಯ ಹೇಳಿ ಸಂತೋಷ ಪಡಿಸ್ಬೇಕು. ನಂಗೆ ಹಾಡ್ಲಿಕ್ಕೆ ಬರಲ್ಲ. ನೋಡಿದ್ಯಾ, ಮತ್ತದೇ ಮಾತು. ಆಯ್ತು, ನಾನು ಪದ್ಯ ಹೇಳ್ತೀನಿ, ನೀನ್ ಡ್ಯಾನ್ಸ್ ಮಾಡ್ತೀಯಾ? ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ, ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಬಲುವಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು, ಜನ್ಮ ಜನ್ಮದ ಪ್ರೀತಿಗೆ ನನ್ನ ನೆಚ್ಚಿನ ಹಾಡಿಗೆ, ಜನ್ಮ ಜನ್ಮದ ಪ್ರೀತಿಗೆ ನನ್ನ ನೆಚ್ಚಿನ ಹಾಡಿಗೆ. ಚಕ್ರಮುಟ್ಟೆ ಹಾಕಿ ಊಟ ಮಾಡ್ದೆಯ, ಚಕ್ರಮುಟ್ಟೆ ಹಾಕಿ ಊಟ ಮಾಡ್ದೆಯ, ಊಟ ಮಾಡಿಕೊಂಡು ನೀನು ಮಲಗಿಕೊಂಡೆಯ. ಯಾರು ಚಕ್ರಮುಟ್ಟೆ ಹಾಕೋದು ಮಾರಯ್ಯ? ಏ ಕೆಪ್ಪ, ಚಕ್ರಮುಟ್ಟೆ ಅಲ್ಲ, ಚಕಲಿ ಮಮ್ಮ ತಿಂಡಿ ತಿಂದೆಯ, ಚಕಲಿ ಮಮ್ಮ ತಿಂಡಿ ತಿಂದೆಯ, ತಿಂಡಿ ಬೇದೆಯಲ್ಲ ಬೇಡ. ಏ ಕೆವ, ಮಲಗಿಕೊಂಡೆಯ. ಚಕ್ರಮುಟ್ಟೆ ಹಾಕಿ ಊಟ ಮಾಡ್ದೆಯ, ಚಕ್ರಮುಟ್ಟೆ ಹಾಕಿ ಊಟ ಮಾಡ್ದೆಯ, ಊಟ ಮಾಡಿಕೊಂಡು ನೀನು ಚೆಂಬಿಟ್ಕೊಂಡು ಹೋದೆಯ. ಯಾರು ಮಾರ ಚೆಂಬಿಡ್ಕೊಂಡು ಹೋದ್ದು? ಯಾರಿಗೊತ್ತು, ಯಾರು ಹೋದದ್ದು ನೋಡಿರ್ಬೇಕು. ಸಾಯ್ಲಿ ಮಾರ್ಯ, ಇವತ್ತು ಏನ್ ವಿಶೇಷ? ಹುಡುಗಿ ನೋಡ್ಲಿಕ್ಕೆ ಹೋಗೋದು. ಎಷ್ಟೋ ದಿವಸದ ನಂತರ ಅಪ್ಪ ಹುಡುಗಿ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗುವ ಏನು ಕಂಬಳಕ್ಕೆ ಹೊರಟ್ರ? ಏನಾಯ್ತು? ರಸ್ತೆ ಮೇಲೆ ಬರೋ ಚಕ್ಕುಲಿ ಪದ ಎಲ್ಲ ಯಾರು ನೀವು? ಯಾರಿಗ್ ಗೊತ್ತು? ಯಾರ ಮಗ? ಯಾರಿಗೆ ಗೊತ್ತ?
ಈ ಆದರ್ಭ ಶ್ರೀಮಂತ ಈ ಊರಿನ ದೊಡ್ಡ ಮನುಷ್ಯನ ಮಕ್ಕಳು ರಸ್ತೆಯಲ್ಲಿ ಚಕ್ಕುಲಿ ಅದಕ್ಕೆಲ್ಲಪ್ಪ ಹುಡುಗಿ ನೋಡ್ಲಿಕ್ಕೆ ಹೋಗುದಲ್ಲಪ್ಪ. ಹೌದು. ಎಷ್ಟೋ ದಿವಸ ನಂತರ ಹುಡುಗಿ ನೋಡ್ಲಿಕ್ಕೆ ಒಪ್ಕೊಂಡಿದ್ದೀರಿ, ಅದಕ್ಕೋಸ್ಕರ ಭಾರಿ ಸಂತೋಷ ಆಯ್ತು. ಅದಕ್ಕೆ ಹಾಡ್ತಾ ಬರ್ತಾ ಇದ್ದೀವಪ್ಪ. ಮಗು ಆಯ್ತಲ್ಲ, ಅಲ್ಲಿ ಹೋದಾಗ್ಲೂ ಹೀಗೆ ಮಂಚಾರ್ಚೆ ಮಾಡ್ಬೇಕು. ಇಲ್ಲೇ ಅಲ್ಲಿ ಗಂಭೀರವಾಗಿರ್ಬೇಕು. ಓ ಹುಡುಗಿ ಮನೆ ಹೋದಾಗ ರಮನತ್ತ ಬರ್ಕಳ ಬರ್ಕ ಲೆಕ್ಕ ಮಾಡ್ತೇನೆ. ಲೆಕ್ಕ ಬೇಡ ಬರ್ಕಳ. ಹುಡುಗಿ ಮನೆ ಹೋದಾಗ ನಾವು ಹೇಗಿರ್ಬೇಕು? ಗಂಭೀರವಾಗಿರ್ಬೇಕು. ನಂಬರ್ 1 ಗಂಭೀರ, ಮತ್ತೆ ದೊಡ್ಡ ಮಾತಾಡ್ಬೇಕು. ನಂಬರ್ 2 ದೊಡ್ಡದು ಮಾತಾಡ್ಬೇಕು. ಸ್ಟೈಲ್ ಮಾಡಿ ಇರ್ಬೇಕು. ನಾನ್ ನಡೆದೇ ಒಂದು ಸ್ಟೈಲ್, ಅದು ಸಾಕಾಗುದಿಲ್ವಪ್ಪ? ಇಲ್ಲ. ಆದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡ್ತೇನೆ. ದೊಡ್ಡದು ಗಂಭೀರ ಸ್ಟೈಲ್. ಈ ಮೂರನ್ನ ಹುಡುಗಿ ಮನೆ ಹೋದಾಗ ಹೇಗೆ ಮಾಡ್ತೇನೆ ನೋಡಿ. ಅದೆಲ್ಲ ಇರ್ಲಿ, ಹುಡುಗಿ ನನ್ಗಲ್ಲ ಅಪ್ಪ. ಯಾಕೆ? ನಿನ್ನ ಅಣ್ಣ ಇದ್ದ ನೋಡ, ಅಣ್ಣಗೆ. ಅದೆಲ್ಲ ಸಾಧ್ಯ ಇಲ್ಲಪ್ಪ. ಮೊದಲು ನಂಗೆ ಮದುವೆ ಮಾಡಿಸ್ಬೇಕಪ್ಪ. ಯಾಕಂದ್ರೆ ಎಲ್ಲೋ ಅಲ್ಲಿ ಇಲ್ಲೇ ದೇವಸ್ಥಾನ ಅಲ್ಲಿ ಅಂತ ಫಂಕ್ಷನ್ಗೆಲ್ಲ ಹೋಗಿ ಹೆಂಗಸರಿಗೆಲ್ಲ ಡ್ಯಾಶ್ ಹೊಡೆದವ್ರ ಕೈಯಿಂದ ಯಾವ್ದಾದ್ರಲ್ಲೆಲ್ಲ ಪೆಟ್ಟು ತಿನ್ನೋದು ಉಂಟಪ್ಪ. ಅದಕ್ಕೆ ಮೊದಲು ನನಗೆ ಮದುವೆ ಮಾಡಿದ್ರೆ ಹೆಂಡತಿಯಾಗಿ ಬಂದವಳು ನನಗೆ ಆಸರಿಯಾಗಿ ನಿಲ್ಲುವಳು ಅಲ್ಲವೇ ಅಪ್ಪ? ನಾನು ಹಿರಿಯವನು ಅಪ್ಪ, ಮೊದಲು ನನಗೆ ಮದುವೆ ಮಾಡಬೇಕು. ತಪ್ಪಿ ಎಲ್ಲಾದ್ರೂ ಇವರಿಗೆ ಮದುವೆ ಮಾಡಿದ್ರೆ ಆ ಹುಡುಗಿ ಕಟ್ಟಿಟ್ಟು ಅದೆಲ್ಲ ಸಾಧ್ಯ ಇಲ್ಲಪ್ಪ. ಮೊದಲು ನಂಗೆ ಮದುವೆ ಮಾಡ್ಬೇಕು. ಇಲ್ಲ ನನಗೆ ಏನು ಏನಂತ ಗೊತ್ತಿಲ್ಲ ನನಗೆ. ಗಡ್ಬಿಡಿ ಮಾಡ್ಬೇಡ. ಹುಡುಗಿ ನೋಡೋ ವಿಚಾರ ಅಲ್ವಾ? ಕೆಪ್ಪನಿಗೆ ಸರಿಯಾಗಿ ಹೇಳ್ಬೇಕು. ಹೇಳುವ ರೀತಿಯಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ. ಇದರಲ್ಲೆಲ್ಲ ತಮಾಷೆ ಮಾಡಬಾರ್ದು. ನಾನು ಹೇಳ್ತೀನಿ ನೋಡು. ಕೆಪ್ಪ ರಾಂಗ್ ನಂಬರ್. ಸರಿ ನಂಬರ್ ಇಲ್ಲ ಹೇಳಿದ್ದೆ. ಕೆಪ್ಪ ಇವತ್ತು ನಾವು ಹುಡುಗಿ ನೋಡ್ಲಿಕ್ಕೆ ಹೋಗುದು, ಮದುವೆ ವಿಷಯ ಮಾತಾಡ್ಲಿಕ್ಕೆ. ಈ ಪೇಟ ಬಾಶಿಂಗ ಕಟ್ಟಿ ಗೊತ್ತಾಯ್ತಾ? ಮದುವೆ ಪೇಟ ಬಾಶಿಂಗ ಕಟ್ಟಿ. ಹೋಗುವ ನಾಗದೇವರ ಪೂಜೆಗಲ್ವಾ? ಹೋಗುವ, ಹಣ್ಣುಕಾಯಿ ಇಟ್ಕೊಳ್ಳಿ ಹೋಗುವ. ನಾಗದೇವರ ಪೂಜೆಗಲ್ಲೇ ಮರೆ. ನಾವು ಹುಡುಗಿ ಮನೆ ಹೋದಾಗ ದೊಡ್ಡದು ಮಾತಾಡಬೇಕು. ದೊಡ್ಡದು. ಹೋಗುವ. ಪೋಸ್ಟ್ ಆಫೀಸಿಗೆ ಹೋಗುವ. ದಾರಲ್ಲಿ ನಡೀತಾ ಅವನಿಗೆಲ್ಲ ವಿಷಯ ಹೇಳುವ. ಅಪ್ಪ, ನನಗೆ ಕೆಲವು ಸಂದೇಹ ಉಂಟು. ಏನು? ಹುಡುಗಿ ಮನೆ ಹೋದಾಗ ಅವ್ರು ಕೆಲವು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಳಲಿಕ್ಕೆ ರೆಡಿ ಇರ್ಬೇಕಲ್ವಾ? ಅದಕ್ಕೆ ನನ್ಗೆ ಕೆಲವು ಸಂದೇಹ ಉಂಟು. ನೀವು ಪರಿಹಾರ ಮಾಡಿದ್ರೆ ಮಾತ್ರ ನಿಮ್ ಜೊತೆ ನಾನು ಹುಡುಗಿ ನೋಡ್ಲಿಕ್ಕೆ ಬರ್ತೇನೆ. ನಂಬರ್ 1, ಈ ಕಾಫಿ ಲೋಟೆಗೆ ಸಕ್ಕರೆ ಹಾಕಿ ಚಮಚ ಹಾಕಿ ಕೊಟ್ರೆ ಅಮೆರಿಕದವರು ಮತ್ತು ದಕ್ಷಿಣ ಆಫ್ರಿಕದವರು ಚಮಚವನ್ನು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿಸ್ತಾರೆ. ಅದೇ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದವರು ಚಮಚವನ್ನು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗಿಸ್ತಾರೆ. ಯಾಕೆ? ಇದೊಂದು ಪ್ರಶ್ನೆ. ಇಲ್ಲಿ ಬೆಳಕಿರುವಾಗ ಅಲ್ಲಿ ಕತ್ಲೆ ಇರ್ತದೆ, ಅಲ್ಲಿ ಸೂರ್ಯ ಇರುವಾಗ ಇಲ್ಲಿ ಚಂದ್ರ ಇರ್ತಾನೆ. ಅದಕ್ಕೆ ಅವ್ರು ಹೇಗೆ ತಿರ್ಸ್ತಾರೆ, ಇವರು ಹೇಗೆ ತಿರ್ಸ್ತಾರೆ? ಅಲ್ವೇ ಇಲ್ಲ, ನಿಮ್ಗೆ ಉತ್ತರವೇ ಗೊತ್ತಿಲ್ಲ. ಕಾಫಿ ಲೋಟಕ್ಕೆ ಸಕ್ಕರೆ ಹಾಕಿ ಚಮಚ ಹಾಕಿ ಕೊಟ್ಟರೆ ಅಮೆರಿಕದವರು ಮತ್ತು ದಕ್ಷಿಣ ಆಫ್ರಿಕದವರು ಚಮಚವನ್ನು ಪೂರ್ವದಿಂದ ಪಶ್ಚಿಮಕ್ಕೂ, ಅದೇ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದವರು ಚಮಚವನ್ನು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗಿಸ್ತಾರೆ. ಯಾಕೆ ಗೊತ್ತಾ ಅಪ್ಪ? ಸಕ್ಕರೆ ಕರಗಬೇಕಲ್ಲ. ಅಯ್ಯೋ, ನಿಮ್ಗೆ ಉತ್ತರವೇ ಗೊತ್ತಿಲ್ಲ. ಅದೆಲ್ಲ ಇರ್ಲಿ, ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಈ 500 ರೂಪಾಯಿ ನೋಟ್ ನೋಡಿದ್ರಲ್ಲ? ನಾನ್ ನೋಡ್ಲಿಲ್ಲ, ಹೇಳಿದ ಕೇಳಿದ್ದು. 500 ರೂಪಾಯಿ ನೋಟಿನಲ್ಲಿ ಗಾಂಧಿ ತಾತ ನಗಾಡ್ತಾ ಇದ್ದಾರೆ. ಯಾಕೆ? ಯಾಕಂದ್ರೆ ಗಾಂಧೀಜಿ ಇರುವಾಗ 500 ರೂಪಾಯಿ ನೋಟ್ ಇರಲಿಲ್ಲ. ಈಗ 500 ರೂಪಾಯಿ ನೋಟ್ ಬಂದಿದೆ. ಗಾಂಧೀಜಿ ಭಾರಿ ಖುಷಿ. ಮತ್ತೆ ಗಾಂಧೀಜಿ ನಗಾಡ್ತಾ ಇದ್ದಾರೆ. ಗಾಂಧೀಜಿಗಿಂತ ಇವನಿಗೆ ಭಾರಿ ಖುಷಿ ಆದಾಗಿದೆ. ಅದಕ್ಕೆ ಅಲ್ವೇ ಅಲ್ಲ, 500 ರೂಪಾಯಿ ನೋಟಿನಲ್ಲಿ ಗಾಂಧಿ ತಾತ ನಗಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವರು ಅಳ್ತಾ ಇದ್ರೆ ನೋಟು ಒದ್ದೆ ಆಗ್ತದಲ್ಲ. ನನ್ನಿಂದಾಗಿ ಒಂದು 500 ರೂಪಾಯಿ ನೋಟ್ ಹಾಳು ಮಾಡೋದು ಯಾಕಂತ ಅವರು ನೆಗಾಡ್ತಾ ಇದ್ದಾರೆ. ಅದೆಲ್ಲ ಇರ್ಲಿ, 500 ರೂಪಾಯಿ ನೋಟ್ ಒರಿಜಿನಲ್ ಡೂಪ್ಲಿಕೇಟ್ ನೋಡೋದು ಹೇಗ? ಒರಿಜಿನಲ್ ಡೂಪ್ಲಿಕೇಟ್ ನೋಡ್ಲಿಕ್ಕೆ ಈಗ ಮೆಷಿನ್ ಬಂದಿದೆ. ಮೆಷಿನಿಗೆ ನೋಟ್ ಹಿಡಿದು ಸ್ವಿಚ್ ಹಾಕೋದು. ಕೆಂಪು ಲೈಟ್ ಬಂದ್ರೆ ಡೂಪ್ಲಿಕೇಟ್, ನೀಲಿ ಲೈಟ್ ಬಂದ್ರೆ ಒರಿಜಿನಲ್. ಅರಿಶಿನ ಲೈಟ್ ಬಂದ್ರೆ ನೋಟಿಗೆ ಜಾಂಡಿಸ್ ಆಗಿದೆ. ಎಂತ ಕುಯ್ ಅಂತ ಮಾತಾಡ್ತಮ್ಮ. ಅಲ್ವೇ ಅಲ್ಲ, 500 ರೂಪಾಯಿ ನೋಟ್ ಒರಿಜಿನಲ್ ಡೂಪ್ಲಿಕೇಟ್ ನೋಡುದು ಹೇಗೆ ಗೊತ್ತಾ? 500 ರೂಪಾಯಿ ನೋಟ್ ತೆಗೆದುಕೊಳ್ಳುದಾ, ರಪ ಅಂತ ಮುದ್ದೆ ಮಾಡುದಾ, ಒಂದು ಕಲ್ಲು ತೆಗೆದುಕೊಳ್ಳುದಾ, ಚಕಚಕ ಅಂತ ಗುದ್ದುದಾ, ಆಮೇಲೆ ರಪ ಅಂತ ನೋಟ್ ಬಿಡಿಸಿ ನೋಡಿದಾಗ ಗಾಂಧಿ ತಾತನ ಕನ್ನಡಕ ಓಡ್ದು ಹೋದ್ರೆ ಅದು ಡೂಪ್ಲಿಕೇಟ್, ಇಲ್ದಿದ್ರೆ ಅದು ಒರಿಜಿನಲ್. ಹೌದು, ನೋಡ್ಬೇಕು. ಆಯ್ತಲ್ವಾ? ಅದಕ್ಕೂ ಉತ್ತರ ಗೊತ್ತಿಲ್ಲಪ್ಪ. ನಿಮ್ಮನ್ನೆಲ್ಲ ಕಟ್ಕೊಂಡು ನಾವು ಹುಡುಗಿ ನೋಡಿ ಹೋದ್ರೆ ನಮ್ಮ ಮರ್ಯಾದೆ. ಇಲ್ಲಿ ಇನ್ನೊಂದು ಲಾಸ್ಟ್ ಪ್ರಶ್ನೆ ಹೇಳ್ತೀನಿ. ಇದಕ್ಕೆ ಉತ್ತರ ಹೇಳಿದ್ರೆ ಮಾತ್ರ ಬರ್ತಾನೆ, ಇಲ್ಲ ಅದು ಬರುವುದಿಲ್ಲ. ಸರಿ ಮನಸ್ಸಿಟ್ಟು ಆಲೋಚನೆ ಮಾಡಿ ಹೇಳಬೇಕು. 2 ಬಾಲ್ದಿ ಉಂಟು. 2 ಬಾಲ್ದಿಯಲ್ಲಿ ಅಕ್ಕಚ್ಚು ಉಂಟು, ಹೇಳಿ ತೊಳ್ಕಾಲು ಬಾಯರೆಲ್ಲ ಉಂಟು. 2 ದನ ಉಂಟು. ಒಂದು ದನ ಸೀದಾ ಬಂದು ಒಂದು ಬಾಲ್ದಿಯಲ್ಲಿರುವ ಬಾಯರನ್ನು ಕುಡಿತದೆ. ಇನ್ನೊಂದು ದನ ಹೊರಪಿರೆ ಬಂದು ಇನ್ನೊಂದು ಬಾಲ್ದಿಯಲ್ಲಿರುವ ಬಾಯರನ್ನು ಕುಡಿತದ್ದೆ. ಯಾಕೆ? ಇದು ಬಹಳ ಸುಲಭ. ಒಂದು ದನ ಸೀದಾ ಬಂದು ಕುಡಿತದೆ, ಅದು ಆರೋಗ್ಯವಾಗಿ ಉಂಟು. ಹೌದು. ಇನ್ನೊಂದನ ವಾರಪೇರೆ ಬಂದು ಕುಡಿತದೆ, ಅದಕ್ಕೆ ಆರೋಗ್ಯ ಸರಿ ಇಲ್ಲ. ಅದಕ್ಕೆ ಅಲ್ವೇ ಅಲ್ಲ. ಒಂದು ಸೀದಾ ಬಂದು ವಾರಪೇರೆ ಯಾಕೆ ಆಲೋಚನೆ ಮಾಡಿ? ಕೆಪ ನೀ ಆಲೋಚನೆ ಮಾಡ, ಅಪ್ಪ ನೀ ಆಲೋಚನೆ ಮಾಡ, ರವೀಂದ್ರ ನೀ ಆಲೋಚನೆ ಮಾಡ, ಭಾಗವತ್ ಆಲೋಚನೆ ಮಾಡ, ಕೆಪ ನೀ ಆಲೋಚನೆ ಮಾಡ. ಆಲೋಚನೆ ಮಾಡೋದು ಏನು? ನೀನೇ ಆಲೋಚನೆ ಮಾಡಿ. ಅದು ಕರೆಕ್ಟ್. ಅದು ಆರೋಗ್ಯದಲ್ಲಿದೆ. ಮೊದಲು ಬಂದು ಕುಡಿತದೆ, ಇನ್ನೊಂದು ಸ್ವಲ್ಪ ಬಡಕಲು ಹೋಗೋರ ಬಂದು ಕುಡಿ. ಹಾಗಲ್ಲಪ್ಪ. ಮತ್ತೆ ಒಂದನ ಸೀದಾ ಬಂದು ಬಾಯಿ ಕೊಡ್ತೀನಿ, ಹೊರಬೇರೆ ಕೊಡ್ತದೆ. ಯಾಕೆ? ನಿಮ್ಗೆ ಉತ್ತರವೇ ಗೊತ್ತಿಲ್ಲ. ಒಂದು ವಿಷಯ ಹೇಳುದಪ್ಪ,
ಎರಡು ಬಾಲ್ದಿ ಉಂಟು, ಎರಡು ಇದು ತೆಳಿ ಉಂಟು. ಒಂದನ್ನು ಸೀದಾ ಬಂದು ಒಂದು ಬಾಲ್ದಿನ ಕಚ್ಚನ್ನು ಕುಡಿತದೆ, ಇನ್ನೊಂದನ್ನು ವಾರ ಬೇರೆ ಬಂದು ಇನ್ನೊಂದು ಬಾಲ್ದಿರೋ ಕಿಚ್ಚನ್ನು ಕುಡಿತದೆ. ಅದು ಹೇಗೆ ಕುಡಲಿ? ನಿಮ್ಮ ಅಪ್ಪನ ಗಂಟೆ ಏನು ಹೋಯ್ತು ಈಗ? ಅಯ್ಯೋ ದೇವರ, ಹುಡುಗಿ ನೋಡ್ಲಿಕ್ಕೆ ಹೋಗುವಾಗ ಅದನ್ನೆಲ್ಲ ಆಲೋಚನೆ ಮಾಡ್ತಾ ಕೂತ್ಕೊಳ್ಳುತ್ತ. ಅದು ಹೇಗೆ ಕುಡಿಲಿ? ಸರ್ತ ಬಂದು ಕುಡಿತದೆ, ವಾರಪಿದೆ ಬಂದು ಕುಡಿತದೆ. ನಿಮ್ಮ ಅಪ್ಪನ ಗಂಟೆ ಏನಾದ್ರು ಹೋಯ್ತಾ? ಬನ್ನಿ ಹುಡುಗಿ ನೋಡ್ಲಿಕ್ಕೆ ಹೋಗುವ. ಯಾರ ರಮನಾಥ? ವಿಷಯ ಕರೆಕ್ಟ್. ವಿಷಯ ಕರೆಕ್ಟ್. ಯಾವುದು? ಇದು ಹೇಗೆ? ಅಪ್ಪ, ಒಂದು ವಿಷಯ ಹೇಳ್ತೇನಪ್ಪ. ಏನ್ ಮಗ? ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು. ಮೆಟ್ಟಿದರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು. ಹುಟ್ಟಿದರೆ ಹುಟ್ಟಬೇಕು, ಕನ್ನಡ ನಾಡಿನಲ್ಲೇ ಹುಟ್ಟಬೇಕು. ಆದ್ರೆ ಇಂಥ ಹಲ್ಕಟ್ ನನ್ನ ಮಕ್ಕಳು ಯಾರ ಹೊಟ್ಟೆಯಲ್ಲಿ ಹುಟ್ಟಬಾರ್ದು. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು